ಮನೆಗೆ ಬಂದು ಉಂಗುರದ ಇಂದಿನ ಸತ್ಯ ತಿಳಿಸಿಕೊಟ್ಟ ಭೈರಪ್ಪನವರ ಬಳಿ ವಿಕ್ರಾಂತ್ ಮಾತನಾಡುತ್ತಾನೆ. ಭೈರಪ್ಪ, ನಿಮಗೆ ಆ ಖಜಾನೆ ಮತ್ತು ಸ್ವರ್ಣಕಮಲ ಎಲ್ಲಿದೆ ಅನ್ನೋ ವಿಷಯ ಗೊತ್ತಿದೆಯಾ? ಇಲ್ಲ ಸ್ವಾಮಿ, ಆ ವಿಷಯ ನಮಗೆ ಏನಾದರೂ ಗೊತ್ತಿದ್ದರೆ ನಾನೇ ಆ ವಿಷಯ ನಿಮ್ಮ ಹತ್ರ ಹೇಳ್ಬಿಡ್ತಿದ್ದೆ. ಆದರೆ ಸ್ವರ್ಣಕಮಲ ಮತ್ತು ಖಜಾನೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಆ ಸತ್ಯ ಗೊತ್ತಿರೋದು ನಾರಾಯಣ ಸೂರ್ಯವಂಶಿಗಳಿಗೆ ಮಾತ್ರ. ಆದರೆ ಅವರು ಈಗ ನಮ್ಮ ಮಧ್ಯೆ ಇಲ್ಲ. ಅದೆಲ್ಲಿದೆಯೋ ಆ ಖಜಾನೆ. ಅಷ್ಟರಲ್ಲಿ ವಿಕ್ರಾಂತ್ನ ಫೋನ್ ರಿಂಗ್ ಆಗುತ್ತದೆ. ವಿಕ್ರಾಂತ್ ಅದನ್ನು ಸ್ವೀಕರಿಸುತ್ತಾನೆ. ಹಲೋ ಮಿಸ್ಟರ್ ವಿಕ್ರಾಂತ್. ಏನು, ಹೆಂಡತಿ ಹುಷಾರಾಗಿದ್ದಾರಾ? ಹೌದು, ನನ್ನ ಹೆಂಡತಿ ಹುಷಾರಾಗಿದ್ದಾಳೆ. ಜೊತೆಗೆ ನಿಮ್ಮ ಸ್ವರ್ಣಕಮಲ ಮತ್ತು ಖಜಾನೆ ವಿಷಯ ಕೂಡ ನನಗೆ ಗೊತ್ತಾಯಿತು ಮಿಸ್ಟರ್ ಗಂಗಾಧರ್. ಹೋ, ವೆರಿ ಗುಡ್. ನಾನೇ ನಿಧಾನವಾಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಹೇಳೋ ಮುಂಚೆನೇ ನಿಮಗೆ ಎಲ್ಲ ಗೊತ್ತಾಗಿ ಹೋಯಿತು. ಇರಲಿ, ಇದರಿಂದ ನನಗೆ ಒಳ್ಳೆಯದಾಯಿತು. ಸೊ ವಿಕ್ರಾಂತ್, ಈಗ ನಿನಗೆ ಸತ್ಯ ತಿಳಿದಿದೆ ಅಂತ ಅಂದಮೇಲೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ನಿಮಗೆ ಕೊಟ್ಟಿರೋ 15 ದಿನದಲ್ಲಿ ಆ ಸ್ವರ್ಣ ಕಮಲ ಮತ್ತು ಖಜಾನೆ ಇವೆರಡು ನನ್ನ ಕೈ ಸೇರಬೇಕು. ಇಲ್ಲ ಅಂದರೆ ನೀನು ಮಗಳ ಹೆಣ ನಿನ್ನ ಕೈ ಸೇರುತ್ತೆ, ಹುಷಾರ್. ಉಂಗರವನ್ನು ನೋಡುತ್ತಾ ಕುಳಿತವನ ಮುಖದಲ್ಲಿ ಬೆವರಿನ ಸಾಲು ಮೂಡಿತ್ತು. ಇನ್ನು 15 ದಿನ ಅಷ್ಟೇ. ಅದಾದಮೇಲೆ ನನ್ನ ಮಗಳು? ನೋ, ಈಗಾಗಲೇ ನನ್ನ ವಿಶ್ರಾಂತಿನ ಕಳ್ಕೊಂಡು ಅನುಭವಿಸ್ತಾ ಇರೋದು ಸಾಕು. ಈಗ ದಿಶಾನು ಕಳ್ಕೊಂಡು ಅನುಭವಿಸೋದು ಬೇಡ. ಅಪ್ಪ ದೇವರೇ, ಹೇಗಾದರೂ ಮಾಡಿ ಆ ಸ್ವರ್ಣ ಕಮಲ ಮತ್ತು ಆ ಖಜಾನೆ ನನ್ನ ಕೈ ಸೇರೋ ಹಾಗೆ ಮಾಡು. ಉಂಗುರವನ್ನು ನೋಡುತ್ತಾ ದಯಮಾಡಿ ನನಗೆ ಆ ಸ್ವರ್ಣ ಕಮಲದ ದಾರಿ ತೋರಿಸು. ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದವನ ಬಳಿ ಬರುತ್ತಾಳೆ ವಿಶ್ರಾಂತಿ. ಡ್ಯಾಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ಆದರೆ ಪ್ಲೀಸ್ ನೀವು ಅಳಬೇಡಿ. ಥ್ಯಾಂಕ್ ಯು ಬಂಗಾರಿ. ವಿಕ್ಕಿ, ನನ್ನ ಮಗಳಿಗೆ ಏನೂ ಆಗಲ್ಲ ಅಲ್ವಾ? ಇಲ್ಲ ನಿಮಿಷ, ನಾನು ದಿಶಾಗೆ ಏನೂ ಆಗಕ್ಕೆ ಬಿಡಲ್ಲ. ಸಾಹೇಬ್ರೆ, ನಾವಿನ್ನು ಹೊರಡ್ತೀವಿ. ಸರಿ ಭೈರಪ್ಪ, ನಿಮ್ಮ ಸಹಾಯ ಬೇಕಾದರೆ ಕೇಳ್ತೀನಿ, ಮಾಡ್ತೀರಾ ಅಲ್ವಾ? ಖಂಡಿತ ಸಾಹೇಬ್ರೆ, ನಿಮಗೆ ಸಹಾಯ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು. ಹೋದ ಸ್ವಲ್ಪ ಹೊತ್ತಲ್ಲೇ ಭೈರಪ್ಪನವರು ವಾಪಸ್ ಬರುತ್ತಾರೆ. ಸಾಹೇಬ್ರು, ನನಗೆ ಒಂದು ಜಾಗ ಗೊತ್ತಿದೆ. ಅಲ್ಲಿಗೆ ಹೋದರೆ ನಿಮಗೆ ಸಹಾಯ ಆದರೂ ಆಗಬಹುದು. ಹೌದಾ? ಯಾವುದು ಆ ಜಾಗ? ನಮ್ಮ ಊರ ಹಿಂದೆ ಇರೋ ಕಾಡಲ್ಲಿ ಸಾಧ್ವಿಗಳು ಇದ್ದಾರೆ. ಅವರು ತುಂಬ ಹಳೆ ಜನಾಂಗದವರು. ಗಾಳಿಯಲ್ಲಿ ಉಸಿರಾಡ್ತಾ ಬದುಕೋ ಜನ. ಇವರು ತುಂಬ ಶಕ್ತಿಶಾಲಿ. ಒಂದು ಸಲ ಅವರು ತಪಸ್ಸು ಬಿಟ್ಟು ನಿಮ್ಮ ಮಾತು ಕೇಳಿ ಸಹಾಯ ಮಾಡುವುದಕ್ಕೆ ಒಪ್ಪಿದ್ರೆ ಅದು ನಿಮ್ಮ ಅದೃಷ್ಟ ಅಂತ ಅಂದ್ಕೊಳ್ಳಿ. ಆದರೆ ಏನು ಭೈರಪ್ಪ, ಅವರಿಗೆ ಕೋಪ ಬಂದರೆ ಶಾಪ ಕೊಟ್ಟು ಬಿಡ್ತಾರೆ. ಅವರು ದೇವರ ಅನುಗ್ರಹ ಪಡೆದ ಜನ. ಆದರೆ ಅವರು ತಪಸ್ಸು ಭಂಗ ಮಾಡದೆ ಅವರನ್ನು ತಪಸ್ಸಿನಿಂದ ಆಚೆ ತಂದು ಸಹಾಯ ಪಡೆಯಬೇಕು. ಆಗುತ್ತೆ ನಿಮ್ಮ ಕೈಯಲ್ಲಿ? ಆಗುತ್ತೆ, ಆಗಲೇಬೇಕು. ನನಗೆ ನನ್ನ ಮಗಳು ವಾಪಸ್ ಬೇಕು ಅಂದರೆ ನಾನು ಈ ಕೆಲಸ ಮಾಡಲೇಬೇಕು. ಬನ್ನಿ, ಅವರಿರೋ ಜಾಗ ತೋರಿಸ್ತೀರಿ. ವಿಕ್ರಾಂತ್ ಭೈರಪ್ಪನವರ ಜೊತೆ ಕಾಡಿಗೆ ಹೊರಡುತ್ತಾನೆ. ಅವನ ಹಿಂದೆ ವಿಶ್ರಾಂತಿ ಕೂಡ ಹೊರಡುತ್ತಾಳೆ. ಭೈರಪ್ಪನವರು ವಿಕ್ರಾಂತ್ನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿದ್ದ ದಟ್ಟವಾದ ಅರಣ್ಯದ ಕಡೆ ಕೈ ತೋರಿಸಿ ಮಾತನಾಡುತ್ತಾರೆ. ಸಾಹೇಬ್ರೆ, ಇದಕ್ಕೆ ಮುಂದೆ ನಾನು ನಿಮ್ಮ ಜೊತೆ ಬರಲು ಸಾಧ್ಯವಿಲ್ಲ. ಇದೇ ದಟ್ಟವಾದ ಕಾಡಿನ ದಾರಿಲಿ ಹೋಗ್ತಾ ಇರಿ. ಇನ್ನು ಸ್ವಲ್ಪ ದೂರದಲ್ಲಿ ನಿಮಗೆ ಒಂದು ದೊಡ್ಡ ಪುರಾತನವಾದ ಆಲದ ಮರ ಸಿಗುತ್ತದೆ. ಆ ಆಲದ ಮರದ ಬುಡದಲ್ಲಿ ಒಂದು ಗುಹೆ ಇದೆ. ಅದರಲ್ಲಿ ಆ ಸಾಧ್ವಿಗಳು ಇರುತ್ತಾರೆ. ನೆನಪಿರಲಿ, ಭಯಾನಕ ಕೋಪಿಷ್ಟರು ಅವರು. ನಿಮ್ಮಿಂದ ಅವರ ತಪಸ್ಸಿಗೆ ಭಂಗವಾದರೆ ನಿಮ್ಮನ್ನು ಅವರ ಕೋಪದಿಂದ ಕಾಪಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಅವರ ಕೋಪಾಗ್ನೆಯಲ್ಲಿ ನೀವು ಮತ್ತೆ ಬಾರದೇ ಇರೋ ಜಾಗಕ್ಕೆ ಹೋದರೂ ಹೋಗಬಹುದು. ಹುಷಾರು. ನಮ್ಮಪ್ಪ ಶಿವಪ್ಪ ನಿಮ್ಮ ಜೊತೆ ಇರ್ತಾರೆ, ಹೋಗಿ ಬನ್ನಿ. ವಿಕ್ರಾಂತ್ ಭೈರಪ್ಪ ತೋರಿದ ದಾರಿಯಲ್ಲಿ ಹೋಗುತ್ತಾನೆ. ಅವನು ಮರೆಯಾಗುವವರೆಗೂ ಅಲ್ಲೇ ಇದ್ದು ನಂತರ ಭೈರಪ್ಪನವರು ನಗುತ್ತಾ ಮಾಯವಾಗುತ್ತಾರೆ. ವಿಕ್ರಾಂತ್ ಮುಂದೆ ಹೋಗುತ್ತಾನೆ. ಆ ಆಲದ ಮರದ ಬಳಿ ತಲುಪುತ್ತಾನೆ. ಅಲ್ಲಿಯವರೆಗೂ ಜೊತೆಯಲ್ಲೇ ಬಂದ ವಿಶ್ರಾಂತಿಗೆ ಅಲ್ಲಿಂದ ಮುಂದಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. ಅವಳನ್ನು ಅಲ್ಲಿನ ದಿವ್ಯ ಶಕ್ತಿ ತಡೆದು ನಿಲ್ಲಿಸುತ್ತದೆ. ಡ್ಯಾಡಿ, ನನಗೆ ಬರೋದಕ್ಕೆ ಆಗ್ತಿಲ್ಲ. ಪರವಾಗಿಲ್ಲ ಕಂದ, ನೀನಿಲ್ಲೇ ಇರು ಆಯ್ತಾ? ಪಪ್ಪ ಒಳಗೆ ಹೋಗ್ತಾರೆ. ಓಕೆ ಪಪ್ಪ, ಹುಷಾರು. ಓಕೆ ಕಂದ. ವಿಕ್ರಾಂತ್ ಒಳಗೆ ಹೋಗುತ್ತಾನೆ. ಮರದ ಬುಡದಲ್ಲಿದ್ದ ಗುಹೆ ಬಹಳ ಕಿರಿದಾಗಿತ್ತು. ವಿಕ್ರಾಂತ್ ಅದರ ಒಳಗೆ ನುಸುಳಿ ಹೋದ. ಒಳಗೆ ಹೋಗುತ್ತಿದ್ದ ಹಾಗೆ ಅವನಿಗೆ ಉಸಿರಾಟದ ತೊಂದರೆ ಪ್ರಾರಂಭವಾಯಿತು. ಉಸಿರಾಡಲು ಕಷ್ಟವಾಗಿ ಅಲ್ಲೇ ಕೆಮ್ಮುತ್ತಾ ಒದ್ದಾಡತೊಡಗಿದ. ಅವನ ಪ್ರಾಣ ನಿಧಾನವಾಗಿ ಹೋಗುತ್ತಿರುವ ಭಾಸವಾಯಿತು. ಆದರೆ ಅಷ್ಟರಲ್ಲಿ ಆ ಉಂಗುರ ಹೊಳೆಯಿತು. ಅವನಲ್ಲಿ ಶಕ್ತಿ ತುಂಬಿ ಮತ್ತೆ ಉಸಿರಾಡಲು ಅನುಕೂಲ ಮಾಡಿಕೊಟ್ಟಿತು. ವಿಕ್ರಾಂತ್ ಆ ಉಂಗುರವನ್ನು ಧನ್ಯವಾದ ತಿಳಿಸಿ ಮತ್ತೆ ನುಸುಳಿಕೊಂಡು ಒಳ ಹೋಗುತ್ತಾನೆ. ಮುಂದೆ ಹೋಗುತ್ತಿದ್ದ ಹಾಗೆ ಸುತ್ತಲೂ ಕತ್ತಲು ಆವರಿಸಿತು. ಅವನು ಪೂರ್ತಿ ಬಗ್ಗಿ ಒಳ ಹೋಗುತ್ತಿದ್ದರಿಂದ ಅವನ ಪ್ಯಾಂಟ್ ಜೇಬ್ನಲ್ಲಿದ್ದ ಟಾರ್ಚ್ ತೆಗೆಯಲು ಸಾಧ್ಯವಾಗಲಿಲ್ಲ. ಆದರೂ ಕುಗ್ಗದೆ ನಿಧಾನವಾಗಿ ಮುಂದೆ ನುಗ್ಗುತ್ತಾನೆ. ಗಾಢವಾದ ಕತ್ತಲು. ಅವನ ಕೈ ಅವನಿಗೆ ಕಾಣದಷ್ಟು ಕತ್ತಲು.
ಆದರೆ ಮುಂದೆ ಅವನಿಗೆ ಒಂದು ಪುಟ್ಟ ಬೆಳಕು ಕಂಡಿತು. ಆ ಬೆಳಕಿನ ಕಡೆಗೆ ಸ್ವಲ್ಪ ವೇಗವಾಗಿ ಚಲಿಸಿದ. ಅವನು ಚಲಿಸಿದಷ್ಟು ದೂರವಾಗುತ್ತಿತ್ತು ಆ ಬೆಳಕು. ಆದರೂ ಒಂದು ಚೂರು ಕುಗ್ಗದೆ ಬೆಳಕಿನೆಡೆಗೆ ಚಲಿಸುತ್ತಲೇ ಹೋದ. ಆಗ ಆ ಬೆಳಕಿನ ಜಾಗ ಅವನಿಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸಲು ಶುರುವಾಯಿತು. ಅದರ ಹತ್ತಿರಕ್ಕೆ ಹೋದ. ಆ ಬೆಳಕಿನ ಜಾಗಕ್ಕೆ ಹೋದಾಗ ಅವನಿಗೆ ನೆಲ ಸಿಕ್ಕಂತೆ ಭಾಸವಾಯಿತು. ನಿಧಾನವಾಗಿ ಅವನು ತನ್ನ ಪೂರ್ತಿ ಶರೀರ ಗುಹೆಯಿಂದ ಆಚೆ ತರುತ್ತಾನೆ. ಅವನ ಕಾಲುಗಳು ಆಚೆ ಬರುತ್ತಿದ್ದ ಹಾಗೆ ನೆಲ ಕುಸಿದು ವಿಕ್ರಾಂತ್ ಕೆಳಗೆ ಬೀಳುತ್ತಾನೆ. ಸುಮಾರು 100 ಮೀಟರ್ನಷ್ಟು ಕೆಳಗೆ ಬೀಳುತ್ತಾನೆ ವಿಕ್ರಾಂತ್. ಕೆಳಗೆ ಬಿದ್ದವನ ತಲೆಗೆ ಗಾಯವಾಗಿ ರಕ್ತ ಸುರಿಯುತ್ತಿತ್ತು. ಆದರೂ ಆ ರಕ್ತವನ್ನು ಅವನ ಕರ್ಚೀಫ್ನಿಂದ ಒರೆಸಿಕೊಂಡು ಮುಂದೆ ಸಾಗುತ್ತಾನೆ. ಅವನು ಮುಂದೆ ಸಾಗುತ್ತಿದ್ದಂತೆ ಅವನ ಕೈಕಾಲು ಸ್ವಾಧೀನ ಕಳೆದುಕೊಳ್ಳಲು ಪ್ರಾರಂಭ ಮಾಡಿತು. ತಲೆ ಸುತ್ತಿದಂತಿರುವಂತೆ ಅನಿಸಿತು. ಹಾಗೂ ಕಣ್ಣಿಗೆ ಏನು ಕಾಣದ ಹಾಗೆ ಹೋಯಿತು. ಅಲ್ಲೇ ಕುಸಿದು ಬಿದ್ದು ದೇವರ ಮೊರೆ ಹೋಗುತ್ತಾನೆ ವಿಕ್ರಾಂತ್. ಅಪ್ಪ ದೇವರೇ, ನಾನು ಬದುಕ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಮಗಳನ್ನು ಕಾಪಾಡಪ್ಪ. ಅವಳಿಲ್ಲ ಅಂದರೆ ನನ್ನ ಹೆಂಡತಿ ಕೂಡ ಉಳಿಯಲ್ಲ. ದಯಮಾಡಿ ನನ್ನ ಮಗಳನ್ನು ಕಾಪಾಡು. ಅವಳ ಬದಲು ನನ್ನ ಪ್ರಾಣ ತಗೋ ದೇವರೇ. ನಿಧಾನವಾಗಿ ಕಣ್ಣು ಮಂಜಾಯಿತು. ಪ್ರಪಂಚವೇ ಕತ್ತಲಾಗಿ ಹೋಯಿತು. ಸ್ವಲ್ಪ ಸಮಯದ ಬಳಿಕ ಕಣ್ಣು ತೆರೆದವನಿಗೆ ಕಂಡಿದ್ದು ಒಬ್ಬರು ಸಾಧ್ವಿ. ಕಣ್ಣು ಪೂರ್ತಿಯಾಗಿ ತೆರೆದು ತನ್ನ ಗಾಯ ಮುಟ್ಟಿಕೊಂಡ ವಿಕ್ರಾಂತ್. ಆದರೆ ಅವನಿಗೆ ಗಾಯ ಸಿಗುವುದೇ ಇಲ್ಲ. ಜೊತೆಗೆ ರಕ್ತವೂ ಮಾಯವಾಗಿತ್ತು. ನೀವೇನಾ ಆ ಸಾಧ್ವಿಗಳು? ದಯವಿಟ್ಟು ನನ್ನ ಮಗಳನ್ನು ನನಗೆ ಉಳಿಸಿಕೊಡಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ಎದ್ದೇಳು. ನೀನು ನಮ್ಮ ಕಾಲಿಗೆ ಬೀಳುವ ಅವಶ್ಯಕತೆ ಇಲ್ಲ. ನಿನ್ನ ಕೂಗಾಟದಿಂದ ನಮ್ಮ ತಪಸ್ಸಿಗೆ ಭಂಗವಾಯಿತು. ನಮಗೆ ಕೋಪವೂ ಬಂತು. ನಿಂಗೆ ಶಾಪ ಕೊಡಬೇಕು ಅನ್ನುವಷ್ಟರಲ್ಲಿ ನಿನ್ನ ಬಳಿ ಇದ್ದ ಆ ಉಂಗುರ ತಡೆಯಿತು. ಈ ಉಂಗುರ ನಿನ್ನ ಕಾಪಾಡುತ್ತಿದೆ ಅಂತ ಅಂದರೆ ನೀನು ಈ ಉಂಗುರಕ್ಕೆ ಬಹಳ ಮುಖ್ಯವಾಗಿ ಬೇಕಾದ ವ್ಯಕ್ತಿ ಅಂತ ಅನಿಸುತ್ತದೆ. ಅದಕ್ಕೆ ನಿನಗೇನು ಮಾಡಲಿಲ್ಲ. ಇಲ್ಲಿಯವರೆಗೂ ಬಂದಿದ್ದೀಯಾ ಅಂತ ಅಂದರೆ ನೀನು ಬಹಳ ಶಕ್ತಿಶಾಲಿ ವ್ಯಕ್ತಿ ಅನ್ನೋದು ಸಾಬೀತಾಯಿತು. ಬೇಷ್. ಆದರೆ ನಿನಗೆ ಇಲ್ಲಿನ ವಿಷಯ ಹಾಗೂ ಇಲ್ಲಿಗೆ ಬರುವ ಸಲಹೆ ಕೊಟ್ಟವರು ಯಾರು? ಇಲ್ಲಿ ಪಕ್ಕದ ಹಳ್ಳಿಯ ಊರ ಮುಖ್ಯಸ್ಥ ಭೈರಪ್ಪ. ಭೈರಪ್ಪ ಯಾರವನು? ನಮ್ಮ ಜಾಗ ನಮಗೆ ಬಿಟ್ಟರೆ ಆ ದೇವರಿಗೆ ಮಾತ್ರ ಗೊತ್ತಿದೆ. ಅಷ್ಟು ಬಿಟ್ಟರೆ ನಮ್ಮ ಈ ಜಾಗ ಇನ್ಯಾರಿಗೂ ಈ ಜಾಗದ ಬಗ್ಗೆ ಗೊತ್ತಿಲ್ಲ. ನೀನು ಸುಳ್ಳು ಹೇಳ್ತಾ ಇದ್ದೀಯಾ? ನಿಜ ಹೇಳು. ನಿನಗೆ ಜಾಗದ ಬಗ್ಗೆ ಹೇಳಿದವರು ಯಾರು? ನಿಜವಾಗಲೂ ಭೈರಪ್ಪನವರು ಹೇಳಿದರು. ಸಾಧ್ವಿಗಳು ತಮ್ಮ ಕೈಗೆ ಅಂಜನ ಹಚ್ಚಿ ನೋಡಿ ಅವಕ್ಕಾದರು. ಏ ಮೂರ್ಖ ಮನುಷ್ಯ, ನಿನಗೆ ನಮ್ಮ ದಾರಿ ತೋರಿದವರು ಭೈರಪ್ಪ ಅಲ್ಲ, ಸಾಕ್ಷಾತ್ ಮಹಾವಿಷ್ಣು. ಏನು ಹೇಳ್ತಾ ಇದ್ದೀರಾ? ದೇವರು ನನಗೆ ದಾರಿ ತೋರಿದ್ರಾ? ಅದೇಗೆ ಸಾಧ್ಯ? ನನಗೆ ದಾರಿ ತೋರಿದ್ದು ಭೈರಪ್ಪ. ಹೌದು, ಆ ಭಗವಂತ ಭೈರಪ್ಪನವರ ರೂಪದಲ್ಲಿ ಬಂದು ನಿನಗೆ ಸಹಾಯ ಮಾಡಿದ್ದಾರೆ. ಆದರೆ ಯಾಕೆ? ನೀನು ನಮ್ಮ ಹಾಗೆ ತಪಸ್ಸು ಮಾಡಲಿಲ್ಲ. ನೀನೊಬ್ಬ ಸಾಮಾನ್ಯ ಮನುಷ್ಯ. ಆದರೂ ದೇವರು ಯಾಕೆ ನಿನಗೆ ಸಹಾಯ ಮಾಡಿದ್ರು? ಸಾಧ್ವಿಗಳು ವಿಕ್ರಾಂತ್ ಹಣೆಯ ಮೇಲೆ ಕೈ ಇಟ್ಟು ದಿಗ್ಭ್ರಮೆಗೊಳಗಾಗುತ್ತಾರೆ. ತಕ್ಷಣ ನಾನು ನಿನಗೆ ಸಹಾಯ ಮಾಡ್ತೀನಿ. ಆದರೆ ನೀನು ನಾನು ಹೇಳಿದಂತೆ ಕೇಳಬೇಕು, ಆಯ್ತಾ? ನೀವು ಏನು ಹೇಳಿದ್ರು ಕೇಳ್ತೀನಿ. ಆದರೆ ನನಗೆ ಸಹಾಯ ಮಾಡಿ. ನನಗೆ ನನ್ನ ಮಗಳು ವಾಪಸ್ ಬೇಕು ಅಷ್ಟೇ. ಆ ದೇವರ ಅನುಗ್ರಹ ನಿನ್ನ ಮೇಲೆ ಇದೆ. ಅದು ನಿನ್ನ ಕುಟುಂಬದ ಮೇಲೂ ಇದ್ದೇ ಇರುತ್ತೆ. ಭಯಪಡಬೇಡ. ನಿನ್ನ ಮಗಳಿಗೆ ಏನೂ ಆಗುವುದಿಲ್ಲ. ಈಗ ಇಲ್ಲೇ ಇರು. ನಾನು ಹೇಳಿದಾಗ ಬಂದು ನಾನು ಹೇಳಿದಂತೆ ಮಾಡು. ಖಂಡಿತ. ಕತ್ತಲ ಗುಹೆ. ಸ್ವಲ್ಪವೇ ಸೂರ್ಯನ ಕಿರಣ ಬಂಡೆಗಳ ಮಧ್ಯದಿಂದ ಗುಹೆಯ ಪ್ರವೇಶ ಮಾಡುತ್ತಿತ್ತು. ಸಾಧ್ವಿ ವಿಕ್ರಾಂತ್ನ ಒಂದು ಪುಟ್ಟ ಹೊಂಡದ ತೋರಿಸಿ ಅದರಲ್ಲಿ ಮುಳುಗಿ ಸ್ನಾನ ಮಾಡಿ ಬರಲು ಹೇಳುತ್ತಾರೆ. ವಿಕ್ರಾಂತ್ ಸ್ನಾನ ಮಾಡಿ ಸಾಧ್ವಿ ಕೊಟ್ಟ ಒಂದು ಬಟ್ಟೆಯನ್ನು ಮೈಗೆ ಸುತ್ತಿಕೊಂಡು ಬಂಡೆಯಲ್ಲಿನ ಮೇಲೆ ಕುಳಿತು ಶ್ರೀ ಹರಿಯ ನಾಮಸ್ಮರಣೆ ಮಾಡಲು ಹೇಳುತ್ತಾರೆ. ನೋಡು, ನೀನು ಈಗ ಅತ್ಯಂತ ಶಾಂತವಾದ ಸ್ಥಳದಲ್ಲಿ ಕೂತಿರುವೆ. ಈಗ ನಿನ್ನ ತಲೆಯಲ್ಲಿರುವ ಎಲ್ಲ ಆಲೋಚನೆ ತೆಗೆದುಹಾಕು. ನಿನ್ನ ಮಗಳ ಬಗ್ಗೆ ಸಹ ಯೋಚನೆ ಮಾಡಬೇಡ. ಆಗ ನಿನ್ನ ತಲೆಯಲ್ಲಿ ತಾನಾಗಿ ಹಲವಾರು ಬಿಚ್ಚಿಟ್ಟುಕೊಳ್ಳುತ್ತಾ ಹೋಗುತ್ತದೆ. ಈ ಸತ್ಯಗಳು ನಿನಗೆ ನಂಬಲು ಸಾಧ್ಯವಾಗದಿದ್ದರೂ ಅದನ್ನು ನೀನು ನಂಬಲೇಬೇಕು. ಸತ್ಯ ಅದೆಷ್ಟೇ ಕಠೋರವಾಗಿದ್ದರೂ ಕೂಡ ನೀನು ನಿನ್ನ ಕಣ್ಣನ್ನು ತೆರೆಯಲೇಬಾರದು. ನಿನ್ನ ಕಣ್ಣಿಗೆ ಸತ್ಯಗಳು ಕಾಣಿಸುವುದು ನಿಂತಾಗ ನೀನು ನಿನ್ನ ಕಣ್ಣನ್ನು ತೆಗೆದು ನಿನ್ನ ಎದುರಿರುವ ಈ ವಿಗ್ರಹ ನೋಡು ಎಂದು ಪುಟ್ಟ ವಿಷ್ಣುವಿನ ವಿಗ್ರಹದ ಕಡೆ ಕೈ ತೋರಿಸುತ್ತಾರೆ. ಸಾಧ್ವಿ ಹೇಳಿದಂತೆ ವಿಕ್ರಾಂತ್ ಬಂಡೆಯ ಮೇಲೆ ಕುಳಿತು ದೇವರ ನಾಮವನ್ನು ಪಠಿಸುತ್ತಾ ಹೋದಂತೆ ಅವನು ಯಾವುದೋ ಬೇರೆ ಲೋಕಕ್ಕೆ ಹೋದ ಅನುಭವವಾಗುತ್ತಾ ಹೋಯಿತು. ಮೊದಲಿಗೆ ಅವನ ಕಣ್ಣ ಮುಂದೆ ಕಾಣಿಸಿದ್ದು ಅವನ ಹೆಂಡತಿ ನಿಮಿಷ. ಅವನ ದೇಹ ತಪಸ್ಸು ಮಾಡುತ್ತಿದ್ದರೂ ಅವರ ಆತ್ಮ ಘಟನಾ ಸ್ಥಳಗಳ ಬಳಿ ನೈಜ ಚಿತ್ರಣ ವೀಕ್ಷಿಸುತ್ತಿತ್ತು. ಅದೊಂದು ಸುಂದರವಾದ ಮನೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳು. ಅವರೇ ವಿಕ್ರಾಂತ್, ನಿಮಿಷ, ವಿಶ್ರಾಂತಿ ಹಾಗೂ ದಿಶಾ. ಅಂದು ಎಂದಿನಂತೆ ವಿಶ್ರಾಂತಿ ಸ್ಕೂಲ್ಗೆ ಹಾಗೂ ವಿಕ್ರಾಂತ್ ಪೊಲೀಸ್ ಸ್ಟೇಷನ್ಗೆ ಹೊರಟರು. ದಿಶಾ ತೊಟ್ಟಿಲಲ್ಲಿ ಮಲಗಿದ್ದಳು. ಅವರಿಬ್ಬರು ಹೊರಟ ನಂತರ ಸ್ವಲ್ಪ ಸಮಯದ ನಂತರ ಯಾರೋ ಬಾಗಿಲನ್ನು ಬಡಿದರು. ನಿಮಿಷ ಬಾಗಿಲು ತೆರೆದು ಬಂದವರನ್ನು ಒಳ ಕರೆದು ನೀರು ಕೊಟ್ಟಳು. ಬಂದ ವ್ಯಕ್ತಿಗಳಲ್ಲಿ ಗಂಗಾಧರ್ ಕೂಡ ಒಬ್ಬ. ಇದಾದ ನಂತರ ಬಂದ ವ್ಯಕ್ತಿಗಳು ನಿಮಿಷಾಳ ಕುತ್ತಿಗೆ ಇಸುಕಿದರು. ಅವಳು
ಚೀರಾಡಲು ಆಗದೆ ಒದ್ದಾಡಿ ಪ್ರಾಣ ಬಿಟ್ಟಳು. ವಿಕ್ರಾಂತ್ನ ಆತ್ಮ ಆ ದೃಶ್ಯ ನೋಡಿ ಗಾಬರಿಗೊಂಡಿತು. ನಿಮಿಷ ಪ್ರಾಣ ಬಿಟ್ಟ ನಂತರ ಬೇರೊಂದು ಆತ್ಮ ಆಕೆಯ ದೇಹ ಸೇರಿತು. ಅವಳ ದೇಹ ಸೇರಿದ ಹೆಣ್ಣು ಅವನಿಗೆ ಪರಿಚಯವಿರುವ ಹಾಗೆ ಕಂಡಳು. ಆದರೆ ಅವಳನ್ನು ಎಲ್ಲಿ ನೋಡಿದ ವಿಕ್ರಾಂತ್? ನಿಮಿಷ ದೇಹ ಸೇರಿದ ನಂತರ ಮನೆಗೆ ಬಂದಿದ್ದ ಜನ ಅಲ್ಲಿಂದ ಹೊರಟರು. ಅವಳು ಮನೆಯಲ್ಲಿದ್ದಳು. ನಂತರ ಸಂಜೆ ಮನೆಗೆ ಬಂದ ಮಗಳನ್ನು ಸ್ವಂತ ತಾಯಿಯ ಹಾಗೆ ಉಪಚಾರ ಮಾಡಿ ಅವಳನ್ನು ಮುದ್ದು ಮಾಡಿ ಅವಳಿಗೆ ಕುಡಿಯುವುದಕ್ಕೆ ಹಾಲು ಬೆರೆಸಲು ಅಡುಗೆ ಮನೆಯ ಕಡೆ ಹೊರಟಳು. ನಂತರ ಯಾವುದೋ ಪುಡಿ ಅವಳ ಹಾಲಿಗೆ ಬೆರೆಸಿ ಕುಡಿಯಲು ಕೊಟ್ಟಳು. ಅದನ್ನು ಕುಡಿದ ವಿಶ್ರಾಂತಿ ಸ್ವಲ್ಪ ಸಮಯದಲ್ಲಿ ರಕ್ತದ ವಾಂತಿ ಮಾಡತೊಡಗಿದ್ದಳು. ಅದನ್ನು ನೋಡಿ ಅವಳು ಹೆದರುತ್ತಾ ವಿಕ್ರಾಂತ್ಗೆ ಕರೆ ಮಾಡಿ ಆಸ್ಪತ್ರೆಗೆ ಕರೆದೊಯ್ದಳು. ವಿಕ್ರಾಂತ್ ಗಾಬರಿಯಲ್ಲಿ ಆಸ್ಪತ್ರೆ ದೌಡಾಯಿಸಿದ. ವಿಶ್ರಾಂತಿಯನ್ನು ಪರೀಕ್ಷಿಸಿದ ವೈದ್ಯರು ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ, ಅದು ಕೊನೆಯ ಹಂತದಲ್ಲಿದೆ ಎಂದು ಹೇಳಿದರು. ಅವಳಿಗೆ ಆ ಕಾಯಿಲೆ ಇಲ್ಲದಿದ್ದರೂ ನಿಮಿಷಾಳ ಒಳಗಿದ್ದ ಆತ್ಮ ಡಾಕ್ಟರ್ ಬಾಯಿಂದ ಆ ಮಾತನ್ನು ಹೇಳಿಸಿತ್ತು. ಈ ಘಟನೆ ನಡೆದ ಕೇವಲ 2 ವಾರದಲ್ಲಿ ವಿಶ್ರಾಂತಿ ತೀರಿಕೊಂಡಳು. ಇಷ್ಟೆಲ್ಲ ಕೈ ಸತ್ಯ ಅವನ ಕಣ್ಣ ಮುಂದೆ ಬಂದ ಮೇಲೆ ದಿಶಾ ಚಿತ್ರ ಅವನ ಕಣ್ಣಿಗೆ ಕಂಡಿತು. ಅಂದು ನಿಮಿಷಾಳ ದೇಹ ಸೇರಿದ್ದ ಹೆಣ್ಣು ದಿಶಾಳನ್ನು ಒತ್ತೊಯ್ದು ಬಳಿಕ ಗಂಗಾಧರ್ ಜೊತೆ ಸೇರಿ ಸಂಭ್ರಮಾಚರಣೆ ಮಾಡಿತು. ಇನ್ನೊಬ್ಬಳು ಆ ಹುಡುಗಿಯ ಸಾವಿನ ನಂತರ ವಿಕ್ರಾಂತ್ ಒಬ್ಬನೇ ಉಳಿಯುತ್ತಾನೆ. ಈ ಹುಡುಗಿಯನ್ನು ಮುಂದೆ ಇಟ್ಕೊಂಡು ಅವನ ಕೈಯಿಂದ ಸ್ವರ್ಣ ಕಮಲ ಹಾಗೂ ಖಜಾನೆ ಹುಡುಕಿಸಿ ನಂತರ ಅವನನ್ನು ಸಾಯಿಸೋಣ ಎಂದು ಮಾತನಾಡುತ್ತಾ ನಗುತ್ತಿದ್ದ ಗಂಗಾಧರ್ ಮೇಲೆ ಅವನಿಗೆ ಕೋಪ ಉಕ್ಕಿ ಬಂದಿತು. ನಂತರ ಅವನ ಕಣ್ಣಿಗೆ ಎಲ್ಲರೂ ಅಗೋಚರವಾಗಿ ನಿಧಾನವಾಗಿ ಕಣ್ಣು ತೆರೆದ ವಿಕ್ರಾಂತ್. ಕಣ್ಣು ತೆರೆದವನಿಗೆ ಪ್ರಪಂಚವೇ ಬೇಡವೆನಿಸಿತು. ಜೋರಾಗಿ ಚೀರುತ್ತಾ ಅಳಲು ಪ್ರಾರಂಭ ಮಾಡಿದ. ಅವನ ಕೂಗಿಗೆ ಸಾಧ್ವಿಯೇ ಬೆಚ್ಚಿಬಿದ್ದ. ನನ್ನ ಹೆಂಡತಿ ನಿಮಿಷ, ನನ್ನ ಮಗಳು ವಿಶ್ರಾಂತಿ ಇಬ್ಬರು ನನ್ನ ಬಿಟ್ಟು ಹೋಗಿದ್ದಾರೆ. ನನ್ನ ಸುಖಿ ಕುಟುಂಬ ಯಾರದ ಕುತಂತ್ರಕ್ಕೆ ಬಲಿಯಾಗಿದೆ. ಆ ಗಂಗಾಧರನ ಸುಮ್ಮನೆ ಬಿಡಲ್ಲ ನಾನು. ಅವಸರ ಪಡಬೇಡ. ಇದಿನ್ನೂ ಸ್ವಲ್ಪ ವಿಷಯ ತಿಳಿದು ಬಂದಿದೆ ಅಷ್ಟೇ. ಆದರೆ ಇದಕ್ಕಿಂತ ಕಠೋರ ಸತ್ಯಗಳು ನಿನ್ನ ಕಣ್ಣ ಮುಂದೆ ಬರೋದು ಬಾಕಿ ಇದೆ. ಆದಷ್ಟು ಬೇಗ ಎಲ್ಲವೂ ನಿನ್ನ ಕಣ್ಣ ಮುಂದೆ ಬರಲಿದೆ. ಈಗ ನೀನು ಹೊರಡು. ನಿನ್ನ ಪಾಲಿಗೆ ಉಳಿದಿರುವ ಒಬ್ಬಳೆ ಮಗಳನ್ನು ಉಳಿಸಿಕೊ. ಈಗ ನನ್ನ ಮಗಳನ್ನು ಹೇಗೆ ಮತ್ತೆ ಎಲ್ಲಿ ಹುಡುಕಲಿ ನಾನು? ಹೋಗ್ತಾ ಹೋಗ್ತಾ ನಿನಗೆ ಎಲ್ಲ ಗೊತ್ತಾಗುತ್ತೆ. ಈಗ ಹೊರಡು. ನಿನಗೇನಾದರೂ ಸಹಾಯ ಬೇಕಿದ್ದರೆ ನಿನ್ನ ಬಳಿ ಇರೋ ಉಂಗುರದ ಬಳಿ ಸಹಾಯ ಕೇಳು. ಆ ಉಂಗುರ ನಿನಗೆ ಮುಂದಿನ ದಾರಿ ತೋರಿಸುತ್ತದೆ. ಸರಿ, ನಿಮ್ಮ ಸಹಾಯಕ್ಕೆ ಧನ್ಯವಾದ ಗುರುಗಳೇ. ಒಂದು ವಿಷಯ ನೆನಪಿಟ್ಟುಕೋ. ಅವನು ನಿನಗೆ ಕೊಟ್ಟಿರುವ ಸಮಯದ ಒಳಗೆ ಎಲ್ಲ ಸತ್ಯ ತಿಳಿದುಕೊಂಡು ನಿನ್ನ ಮಗಳ ಜೊತೆ ದೇವರ ಸಂಪತ್ತು ಮತ್ತು ಅತ್ಯಮೂಲ್ಯ ಸ್ವರ್ಣ ಕಮಲನ ಉಳಿಸು. ಸರಿ, ನಾನಿನ್ನು ಹೊರಡುತ್ತೀನಿ. ವಿಕ್ರಾಂತ್ ವಾಪಸ್ ಅದೇ ದಾರಿಯಲ್ಲೇ ಮರಳಿ ಬರುತ್ತಾನೆ. ಹೋದಾಗ ಅವನಿಗೆ ಆದಷ್ಟು ತೊಂದರೆ, ಮರಳಿ ಬರುವಾಗ ಆಗಲಿಲ್ಲ. ಅವನು ಮರಳಿ ಬರುವ ದಾರಿಯನ್ನೇ ಕಾಯುತ್ತಿದ್ದಳು ವಿಶ್ರಾಂತಿ. ಡ್ಯಾಡಿ, ಏನಾಯಿತು? ಏನಿಲ್ಲ ಮಗಳೇ, ಈಗ ನನ್ನ ಜೊತೆ ಬಾ, ಮನೆಗೆ ಹೋಗೋಣ. ಮನೆಗೆ ಬಂದ ವಿಕ್ರಾಂತ್ನನ್ನು ಏನು ತಿಳಿದವಳ ಹಾಗೆ ವಿಚಾರಿಸಿಕೊಳ್ಳುತ್ತಾಳೆ ನಿಮಿಷದ ಒಳಗಿನ ಆತ್ಮ. ರೀ, ನನ್ನ ದಿಶಾ ಸಿಕ್ಕಿದ್ಲಾ? ಹೇಗಿದ್ದಾಳೆ? ಮತ್ತೆ ಎಲ್ಲಿದ್ದಾಳೆ ಅವಳು? ವಿಕ್ರಾಂತ್ಗೆ ಅವಳನ್ನು ಕಂಡ ಕೂಡಲೇ ಕೋಪ ಹೊಕ್ಕಿತು. ಅವಳ ಕುತ್ತಿಗೆ ಹಿಡಿದು ಕೆಳಗೆ ತಳ್ಳಿ ಉಂಗುರ ತೆಗೆದು ಅವಳ ಹಣೆಯ ಮೇಲೆ ಇಟ್ಟು ಜೋರಾಗಿ ಒತ್ತುತ್ತಾನೆ. ಡ್ಯಾಡಿ, ಮಮ್ಮಿನ ಬಿಡಿ. ಯಾಕೆ ಮಮ್ಮಿನ ಹೊಡೆಯುತ್ತಿದ್ದೀರಾ? ಡ್ಯಾಡಿ, ವಿಶ್ರಾಂತಿ ಪುಟ್ಟ, ಇವಳು ನಿನ್ನಮ್ಮ ಅಲ್ಲ. ಇವಳು ರಾಕ್ಷಸಿ. ನಿನ್ನ ಮತ್ತೆ ನಿನ್ನಮ್ಮನ ಕೊಂದ ರಾಕ್ಷಸಿ. ಇಲ್ಲ ಡ್ಯಾಡಿ, ಇದು ಮಮ್ಮಿನೇ. ಅಷ್ಟರಲ್ಲಿ ನಿಮಿಷಾಳ ದೇಹದಲ್ಲಿದ್ದ ಆತ್ಮ ಮಾತನಾಡುತ್ತದೆ. ಬಿಡೋ ಹೌದು, ನಾನೇ ನಿನ್ನ ಹೆಂಡತಿ ಮತ್ತು ಮಗಳನ್ನು ಕೊಂದಿದ್ದು. ಈಗ ನಿನ್ನ ಇನ್ನೊಬ್ಬ ಮಗಳನ್ನು ಕೊಲ್ತೀನಿ. ಅದೇಗೆ ಕಾಪಾಡ್ತೀಯೋ ಕಾಪಾಡು. ನಿನ್ನ ಮಗಳನ್ನು ಕೊಂದು ಕುಟುಂಬನ ಕಳ್ಕೊಳ್ಳೋ ದುಃಖ ಏನು ಅಂತ ನಿನಗೆ ಅರ್ಥ ಮಾಡಿಸ್ತೀನಿ. ನಿನ್ನನ್ನು ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ. ನನ್ನ ಮಗಳಿಗೆ ಏನಾದರೂ ಆದರೆ ಸರಿ ಇರಲ್ಲ. ಯಾರೇ ನೀನು? ನಿನ್ನ ಕುಟುಂಬನ ನಾನು ಯಾವಾಗ ಸಾಯಿಸ್ತೆ ಹೇಳೆ? ಉಂಗುರದ ಶಕ್ತಿಯಿಂದ ನಿಮಿಷ ದೇಹ ಬಿಟ್ಟು ಆತ್ಮ ಹೊರಟು ಹೋಯಿತು. ನಿಮಿಷಾಳ ದೇಹ ಮಾತ್ರ ವಿಕ್ರಾಂತ್ನ ಕೈಯಲ್ಲಿ ಉಳಿಯಿತು. ಅವಳ ದೇಹವನ್ನು ಕೈಯಲ್ಲಿ ಹಿಡಿದು ಗೋಳಾಡಿದನು ವಿಕ್ರಾಂತ್. ಅವನ ಹಿಂದೆ ಗಾಳಿಯಲ್ಲಿ ತೇಲಾಡುತ್ತಿದ್ದ ವಿಶ್ರಾಂತಿಗೂ ತಾಯಿಯ ಸಾವು ನೋವನ್ನುಂಟು ಮಾಡಿತು. ನಿಮಿಷ, ನೀನು ನನ್ನ ಬಿಟ್ಟು ಹೋಗಿ 1 ವರ್ಷಗಳೇ ಕಳೆದಿವೆ. ಆದರೂ ನೀನು ನನ್ನ ಜೊತೆಗಿದ್ದೆ. ನಿನ್ನ ದೇಹ ನನ್ನ ಜೊತೆಗಿದ್ದರೂ ನಿನ್ನ ದೇಹದಲ್ಲಿದ್ದ ಆತ್ಮ ಬೇರೆ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ಶಿಕ್ಷೆ ದೇವರೇ. ನನ್ನ ಮುದ್ದಾದ ಕುಟುಂಬದ ನನ್ನಿಂದ ಯಾಕೆ ಕಿತ್ಕೊಂಡೆ? ಮೊದಲು ನನ್ನ ಮಗಳು, ಈಗ ನನ್ನ ಹೆಂಡತಿ, ಇನ್ನು ನನ್ನ ಪಾಲಿಗೆ ಉಳಿದಿರೋದು ನನ್ನ ದಿಶಾ ಮಾತ್ರ. ನಾನು ಸ್ವರ್ಣಕಮಲ ಮತ್ತು ಖಜಾನೆ ಅವರಿಗೆ ಕೊಟ್ಟರೂ ಕೊಡದೆ ಹೋದರೂ ನನ್ನ ಮಗಳನ್ನು ಸಾಯಿಸ್ತಾರೆ. ಅಪ್ಪ ದೇವ್ರೆ, ಯಾಕೆ ನಿನಗೆ ಕರುಣೆ ಇಲ್ಲ ನನ್ನ ಮೇಲೆ? ನನಗೆ ಯಾಕೆ ಈ ಶಿಕ್ಷೆ? ಆ ಸ್ವರ್ಣಕಮಲದಿಂದ ನನ್ನ ಜೀವನ ನಾಶವಾಗಿ ಹೋಯಿತು. ತಂದೆಯ ಗೋಳಾಟ ಕಂಡು ವಿಶ್ರಾಂತಿ ಕೂಡ ಅಳತೊಡಗಿದಳು. ರಾತ್ರಿ ಅವಳ ಮುಂದಿದ್ದರೂ ಅವಳ ಆತ್ಮ ಅದರಲ್ಲಿ ಇಲ್ಲ. ಈಕೆಯ ಆತ್ಮವಿದ್ದರೂ ಇವಳ ದೇಹ ಜೊತೆಗಿಲ್ಲ. ಡ್ಯಾಡಿ, ಪ್ಲೀಸ್ ಅಳಬೇಡಿ. ನೀವು ಹತ್ತರೆ ನನಗೂ ಅಳು ಬರುತ್ತೆ. ದಿಶಾಗೆ ಏನೂ ಆಗಬಾರ್ದು ಡ್ಯಾಡಿ.
ಬನ್ನಿ ದಿಶಾನ ಕಾಪಾಡೋಣ. ನಿಮಿಷ ದೇಹಕ್ಕೆ ಕೊಳ್ಳಿ ಇಟ್ಟು ಮನೆಗೆ ವಾಪಸ್ಸಾಗಿದ್ದ ವಿಕ್ರಾಂತ್ ಒಂದು ದಿನ ಪೂರ್ತಿ ಅಳುತ್ತಲೇ ತನ್ನ ದುಃಖ ಹೊರಹಾಕಿದ್ದ. ಊಟವನ್ನು ಮಾಡದೆ ಹೆಂಡತಿ ಹಾಗೂ ಮಗಳ ಬಗ್ಗೆ ಯೋಚಿಸಿ ದಿಶಾಳನ್ನು ಕಾಪಾಡಿಕೊಳ್ಳುವುದರ ಬಗ್ಗೆ ಚಿಂತಿಸತೊಡಗಿದ. ಇತ್ತ ನಿಮಿಷ ದೇಹದಲ್ಲಿದ್ದ ಆತ್ಮ ಗಂಗಾಧರ್ ಬಳಿ ಬರುತ್ತದೆ. ನಡೆದ ವಿಷಯ ತಿಳಿದ ಗಂಗಾಧರ್ಗೆ ಉಂಗುರದ ಜೊತೆಗೆ ಇನ್ಯಾರೋ ವಿಕ್ರಾಂತ್ಗೆ ಸಹಾಯ ಮಾಡುತ್ತಿರುವುದಾಗಿ ಅನುಮಾನ ಉಂಟಾಗುತ್ತದೆ. ಅದು ದೈವಶಕ್ತಿ ಎಂಬ ಅನುಮಾನವೂ ಬರುತ್ತದೆ. ಇಲ್ಲ, ಆ ವಿಕ್ರಾಂತ್ ಹಿಂದೆ ಇರೋ ಅಂಥ ಶಕ್ತಿ ಬರೀ ಉಂಗುರ ಅಲ್ಲ, ಇನ್ಯಾರೋ ಅವನ ಹಿಂದೆ ಇದ್ದಾರೆ. ಆ ದೇವರೇ ಏನಾದರೂ ಅವನ ಸಹಾಯಕ್ಕೆ ನಿಂತಿದ್ದಾನಾ? ಆ ರೀತಿ ಏನಾದರೂ ಆದರೆ ನನ್ನ ಪ್ರಯತ್ನ ವಿಫಲವಾಗುತ್ತೆ, ನಾನು ಮತ್ತೆ ಸರ್ವನಾಶ ಆಗ್ತೀನಿ. ಇಲ್ಲ, ಆ ರೀತಿ ಆಗೋದಕ್ಕೆ ನಾನು ಖಂಡಿತ ಬಿಡಲ್ಲ. ನಾನು ಈ ಬಾರಿ ಗೆದ್ದೇ ಗೆಲ್ತೀನಿ. ಆ ದೈವ ಶಕ್ತಿನ ಸೋಲಿಸಿ ಸ್ವರ್ಣ ಕಮಲದ ಅಧಿಪತಿ ಆಗ್ತೀನಿ. ರಾತ್ರಿ ಎಲ್ಲ ಹತ್ತು ಮಲಗಿದ್ದವನನ್ನು ಸೂರ್ಯನ ಕಿರಣಗಳು ಎಬ್ಬಿಸಿದವು. ಎದ್ದವನೇ ಹಿಂದಿನಂತೆ ನಿಮಿಷಾಳಿಗೆ ಕಾಫಿ ತರಲು ಹೇಳುತ್ತಾನೆ. ತಕ್ಷಣ ನೆನಪಾಯಿತು ಅವನಿಗೆ ನಿಮಿಷ ಇನ್ನೇನಿದ್ದರೂ ಬರೀ ಫೋಟೋಗಳಲ್ಲಿ ಮಾತ್ರವೆಂದು. ಅವಳ ನೆನೆಯುತ್ತಾ ಅವಳ ಫೋಟೋ ನೋಡುತ್ತಾ ಕುಳಿತ ವಿಕ್ರಾಂತ್ ಹೆಂಡತಿಯ ಫೋಟೋ ನೋಡುತ್ತಾ ಅವಳ ನೆನಪಿನಲ್ಲಿ ಮುಳುಗಿ ಹೋಗಿದ್ದವನನ್ನು ಫೋನ್ ಕರೆ ಎಚ್ಚರಿಸಿತ್ತು. ಗಂಗಾಧರ್ ಹೆಸರು ಡಿಸ್ಪ್ಲೇ ಮೇಲೆ ಕಂಡ ತಕ್ಷಣ ಕೋಪ ನೆತ್ತಿಗೇರಿತು ಅವನಿಗೆ. ಫೋನ್ ರಿಸೀವ್ ಮಾಡಿದ. ಗುಡ್ ಮಾರ್ನಿಂಗ್ ವಿಕ್ರಾಂತ್, ಏನು ಭಾರಿ ಸಹಾಯ ಸಿಗ್ತಿದೆ ಅಂತ ಅನಿಸುತ್ತೆ ಆ ದೇವರದ್ದು. ಒಂದು ವಿಷಯ ನೆನ್ಪಿಟ್ಕೋ ವಿಕ್ಕಿ, ಆ ದೇವರು ಬಂದು ನಿನ್ನ ಮಗಳನ್ನು ಕಾಪಾಡಲ್ಲ, ನೀನೇ ನಿನ್ನ ಮಗಳನ್ನು ಕಾಪಾಡಬೇಕು. ನೆನಪಿರಲು ವಿಕ್ಕಿ, ಇನ್ನು 12 ದಿನ ಮಾತ್ರ ಬಾಕಿ ಇರೋದು. ಅದಾಗೆ ನಿನ್ನ ಮಗಳು ಸಿಕ್ಕಾಬಟ್ಟೆ ಹಠ ಮಾಡ್ತಿದ್ದಾಳಪ್ಪ, ಅಪ್ಪ ಬೇಕು ಅಂತ. ಅದಕ್ಕೆ ನಾನು ಸ್ವಲ್ಪ ಕೋಪ ಮಾಡಿಕೊಂಡು ಊಟ ಕೊಡ್ದಿರ ಕೂಡಾಕಿದ್ದೀನಿ. ಆದಷ್ಟು ಬೇಗ ಕೆಲಸ ಮುಗಿಸ್ತಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ನಿನ್ನ ಮಗಳು ಹಸಿವಿನಿಂದಲೇ ಸಾಯ್ತಾಳೆ. ಗಂಗಾಧರ್, ನನ್ನ ಮಗಳಿಗೆ ಏನಾದರೂ ಆದರೆ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನಿನ್ನ ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ನಾನೇನು ಪಾಪ ಮಾಡಿದ್ದೆ? ನನ್ನ ಮಗಳು ವಿಶ್ರಾಂತಿ ಮತ್ತು ನನ್ನ ಹೆಂಡತಿ ನಿಮಿಷ ನನ್ನಿಂದ ಕಿತ್ಕೊಂಡೆ ನೀನು. ಈಗ ನನ್ನ ಪಾಲಿಗೆ ಉಳಿದಿರೋ ಒಬ್ಬಳೆ ಮಗಳನ್ನು ಕಿತ್ಕೊಳ್ಳೋಕೆ ನೋಡ್ತಿದ್ಯಾ? ಹಾಗೆ ಆಗೋದಕ್ಕೆ ನಾನು ಬಿಡಲ್ಲ. ನಾನು ಎಲ್ಲ ಸತ್ಯಗಳನ್ನು ದಾಟ್ಕೊಂಡು ನಿನ್ನ ಹತ್ರ ಬಂದೇ ಬರ್ತೀನಿ. ನನ್ನ ಮಗಳನ್ನು ಕಾಪಾಡ್ತೀನಿ. ಅಲ್ಲಿಯವರೆಗೂ ನನ್ನ ಮಗಳನ್ನು ನೀನು ಏನು ಮಾಡೋಕ್ಕಾಗಲ್ಲ. ನನ್ನ ರಕ್ಷಣೆಗೆ ಹೇಗೆ ದೇವರು ಇದ್ದಾರೋ ಹಾಗೆ ನನ್ನ ಮಗಳ ರಕ್ಷಣೆಗೂ ದೇವರಿದ್ದಾರೆ ಅನ್ನೋದನ್ನು ಮರಿಬೇಡ ವಿಕ್ರಾಂತ್. ನಿನ್ನ ಜೊತೆ ದೇವರಿದ್ದಾರೆ ಅಂದ ಮಾತ್ರಕ್ಕೆ ನಿನ್ನ ಮಗಳ ಜೊತೆಯೂ ಇರ್ತಾರೆ ಅಂತ ಅಂದ್ಕೊಳ್ಳೋದು ನಿನ್ನ ಮೂರ್ಖತನ. ಮೊದಲಿಂದಾನು ಆ ದೇವರನ್ನು ಮೀರಿಸಬೇಕು ಅಂತ ನಾನು ಎಷ್ಟೋ ವಿದ್ಯೆ ಕಲಿತಿದ್ದೀನಿ. ನಿಮಗೆ ಒಬ್ಬ ಪೊಲೀಸ್ ಆಫೀಸರ್ ಆಗಿ ಒಳ್ಳೆ ಗಂಗಾಧರ್ ಆಗಿ ಮಾತ್ರ ಗೊತ್ತು. ಆದರೆ ನನ್ನಲ್ಲಿ ಒಬ್ಬ ತುಂಬ ಕೆಟ್ಟ ಗಂಗಾಧರ್ ಇದ್ದಾನೆ ವಿಕ್ರಾಂತ್. ಆ ಕೆಟ್ಟ ಗಂಗಾಧರ್ಗೆ ಕೋಪ ಬಂದರೆ ಏನೇನು ಮಾಡಬಹುದು ಅನ್ನೋ ವಿಚಾರ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಹೆಂಡತಿ ಮತ್ತು ಮಗಳ ಪ್ರಾಣ ನನ್ನ ಕೈಯಿಂದಾನೇ ಹೋಗಿರೋದು, ಅದನ್ನು ಮರಿಬೇಡ. ಈಗ ನಿನ್ನ ದುರಂಕಾರ ಪಕ್ಕಕ್ಕಿಟ್ಟು ನನ್ನ ಕೆಲಸ ಮಾಡಿಕೊಡು, ಅರ್ಥ ಆಯ್ತಾ? ಅಪ್ಪ ದೇವ್ರೆ, ಈ ದೆವ್ವಭೂತ ಇದ್ಯಾವುದರಲ್ಲೂ ನಂಬಿಕೆಯೇ ಇಲ್ಲದೆ ಇದ್ದಿದ್ದು ನನಗೆ ನನ್ನ ಮಗು ಜೊತೆ ಹೆಂಡತಿ ಸತ್ತ ವಿಷಯ ತಿಳಿದಾಗಿಂದ ನನಗೆ ಆ ದೆವ್ವಭೂತದ ಮೇಲೆ ಭಯಾನಿ ಶುರುವಾಗಿದೆ. ಹೇಗಾದರೂ ಮಾಡಿ ನನ್ನ ಮಗಳನ್ನು ಉಳಿಸಿಕೊಡು. ನಾನು ಅವಳನ್ನು ಸೇರುವವರೆಗೂ ಅವಳಿಗೆ ಏನೂ ಆಗಬಾರದು. ನನಗೆ ಅಂತ ಉಳಿದಿರೋ ಒಬ್ಬಳೆ ಮಗಳನ್ನು ನನ್ನ ಪಾಲಿಗೆ ಉಳಿಸಿಕೊಡು. ಅವಳ ಜೊತೆ ಇರು ದೇವರೇ. ಮಮ್ಮಿ ಡ್ಯಾಡಿ, ಹೊಟ್ಟೆ ಹಸಿವು, ಊಟ ಬೇಕು. ಮಮ್ಮಿ ಡ್ಯಾಡಿ. ಮುಚ್ಚೆ ಬಾಯಿ, ನಿಂದೇನು ಹೊಟ್ಟೆನೋ ಕಟ್ಟೇನೋ? ಅವಾಗ್ಲಿಂದ ಹಸಿವು ಅಂತ ಬಡ್ಕೊತಾ ಇದ್ದೀಯಾ? ಈಗ ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸಾರಿ, ಇಲ್ಲ ಅಂದರೆ ನಿನ್ನ ಅಕ್ಕ ಮತ್ತು ಅಮ್ಮನ ಕಳಿಸಿದ ಜಾಗಕ್ಕೆ ನಿನ್ನ ಕಳುಹಿಸಬೇಕಾಗುತ್ತದೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಓಡೋಡಿ ಬರ್ತಾನೆ. ಏನಾಯ್ತೋ? ಯಾಕಾಗಿ ಬರ್ತಿದ್ಯಾ? ಏನಾಯ್ತು? ಬಾಸ್ ಬಂದ್ರ? ಬಾಸ್ ಅಲ್ಲ, ಬಾಸ್ ಅವರ ಮುದ್ದಿನ ಮಗ ಆ ಮಾರುತಿ ಬರ್ತಿದ್ದಾನೆ. ಅವನು ಬಂದರೆ ಅಷ್ಟೇ ಸುಮ್ಮನೆ ಬಗಳುತ್ತಾನೆ ಇರ್ತಾನೆ. ಅದಕ್ಕೆ ಎಷ್ಟು ಊಟ ಹಾಕಿದ್ರು ಚೆನ್ನಾಗಿ ನೋಡಿಕೊಂಡ್ರು ಮತ್ತೆ ಬಗಳುತ್ತಾನೆ. ಇದರಿಂದ ಬಾಸ್ಗೆ ಕೋಪ ಬಂದು ಸಿಕ್ಕಾಬಟ್ಟೆ ಬೈದು ಮುಖಕ್ಕೆ ಮಂಗಳಾರತಿ ಮಾಡ್ತಾರೆ. ಅದ್ಯಾವ ಜನ್ಮದಲ್ಲಿ ಶತ್ರುವಾಗಿದ್ನೋ ಏನೋ ಆ ಮಾರುತಿ. ಅಷ್ಟರಲ್ಲಿ ಅಲ್ಲಿಗೆ ಜೋರಾಗಿ ಬಗಳುತ್ತಾ ಮಾರುತಿ ಬರುತ್ತಾನೆ. ಅವನನ್ನು ನೋಡಿ ಅಲ್ಲಿದ್ದವರೆಲ್ಲ ಹಲ್ಲು ಮಸೆಯುತ್ತಿದ್ದರು. ಮಾರುತಿ ಅವರನ್ನು ನೋಡಿ ಜೋರಾಗಿ ಬಗಳುತ್ತಿತ್ತು. ಮಾರುತಿ, ಪುಟ್ಟ, ಜೋರಾಗಿ ಬಗಳಬೇಡ. ನನ್ನ ಮಾರುತಿ ಹುಷಾರು, ನಾನು 2 ದಿನ ಆಗುತ್ತೆ ಬರೋಕೆ. ಅಲ್ಲಿಯವರೆಗೂ ಮಾರುತಿ ಇಲ್ಲೇ ಇರ್ತಾನೆ. ಈಗೆಷ್ಟು ದಪ್ಪ ಇದಾನೋ ಆಗಲೂ ಅಷ್ಟೇ ದಪ್ಪ ಇರಬೇಕು. ಒಂದೇ ಒಂದು ಚೂರು ಗಾಯವಾದರೂ ನಿಮ್ಮನ್ನೆಲ್ಲ ಸಾಯಿಸ್ತೀನಿ, ಹುಷಾರು. ಓಕೆ ಬಾಸ್. ಗಂಗಾಧರ್ನ ಮುದ್ದಿನ ನಾಯಿ ಮಾರುತಿ, ಅವನ ಮುದ್ದಿನ ಮಗಳ ಮುದ್ದಿನ ನಾಯಿ. ದೆಹಲಿಯಲ್ಲಿ ಓದುತ್ತಿರುವ ಗಂಗಾಧರನ ಮಗಳಿಗೆ ಮಾರುತಿ ಅಂದರೆ ಪ್ರಾಣ. ಹೀಗಾಗಿ ಗಂಗಾಧರ್ ಕೂಡ ಮಾರುತಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದೇ ಒಂದು ಪುಟ್ಟ ಗಾಯವಾದರೂ ಸಹಿಸಲಾರದಷ್ಟು ಪ್ರೀತಿ. ಎಲ್ಲರೂ ಬಾಸ್ ಹಿಂದೆ ಹೋಗುತ್ತಾರೆ. ಆಗ ಮಾರುತಿಯ ಕಿವಿಗೆ ದಿಶಾಳ ಧ್ವನಿ ಕೇಳಿ ಬರುತ್ತದೆ. ನಿಧಾನವಾಗಿ ತನ್ನ ಮೂತಿಯಿಂದ ಬಾಗಿಲನ್ನು ತೆರೆದು ಒಳಗೋಗುತ್ತಾನೆ. ಹಸಿವಿನಿಂದ ಬಳಲಿ ಪ್ರಜ್ಞಾವಸ್ಥೆಯಲ್ಲಿದ್ದ ದಿಶಾಳ ಮೇಲೆ ಕನಿಕರ ಹಾಗೂ ಪ್ರೀತಿ ಉಕ್ಕಿ ಹರಿಯುತ್ತದೆ. ಅವಳ ಮುಖದ ಬಳಿ ಹೋಗಿ ಪ್ರೀತಿಯಿಂದ ನೆಕ್ಕುತ್ತದೆ.
ಮಾರುತಿ ಇನ್ನು ನೋಡಿದ ದಿಶಾ ಕಿರಿಚುತ್ತಾಳೆ. ಆದರೆ ಮಾರುತಿ ಮತ್ತೆ ಅವಳ ಬಳಿ ಹೋಗಿ ಅವಳ ಮುಂದೆ ಕೂತು ನಾಲಿಗೆ ಹೊರಹಾಕಿ ಅವಳತ್ತಲೇ ನೋಡುತ್ತಿರುತ್ತದೆ. ದಿಶಾ ಹಸಿವಿನಿಂದ ಅಳುತ್ತಿರುವುದನ್ನು ನೋಡಿ ಮಾರುತಿ ಆಚೆ ಬಂದು ಅವಳಿಗೋಸ್ಕರ ತಿಂಡಿಯನ್ನು ಹುಡುಕಾಡುತ್ತಾನೆ. ಮತ್ತೊಂದು ಕೋಣೆಯಲ್ಲಿ ರೌಡಿಗಳು ಇಟ್ಟಿದ್ದ ಬಿಸ್ಕೆಟ್ ಪ್ಯಾಕೆಟ್ ಹಾಗೂ ನೀರಿನ ಬಾಟಲನ್ನು ತಂದು ದಿಶಾಳ ಕೈಗೆ ನೀಡುತ್ತಾನೆ. ದಿಶಾ ಅದನ್ನು ನೋಡಿ ಖುಷಿಯಿಂದ ಪೂರ್ತಿ ತಿಂದು ಖಾಲಿ ಮಾಡುತ್ತಾಳೆ. ಬಾಟಲ್ ನೀರನ್ನು ಕುಡಿದು ಮಾರುತಿಯನ್ನು ತಬ್ಬಿ ಅಳುತ್ತಾಳೆ. ಮಾರುತಿ ಅವಳ ತೊಡೆಯ ಮೇಲೆ ಮಲಗಿತು. ದಿಶಾ ಕೂಡ ಮಾರುತಿಯ ತಲೆಯ ಮೇಲೆ ತನ್ನ ತಲೆ ಇಟ್ಟು ನಿದ್ರೆಗೆ ಜಾರುತ್ತಾಳೆ. ಗಂಗಾಧರ್ ಹೊರಟ ನಂತರ ದಿಶಾಳನ್ನು ಕೂಡಿ ಹಾಕಿದ್ದ ಜಾಗಕ್ಕೆ ಬರುತ್ತಾರೆ ಎಲ್ಲರೂ. ಅಲ್ಲಿ ಮಾರುತಿಯ ತಲೆಯ ಮೇಲೆ ತನ್ನ ತಲೆ ಇಟ್ಟು ಮಲಗಿದ್ದ ದಿಶಾಳನ್ನು ನೋಡಿದರು. ಜೊತೆಗೆ ಅವಳು ಕುಡಿದಿದ್ದ ನೀರಿನ ಬಾಟಲ್ ಮತ್ತು ತಿಂದಿದ್ದ ಬಿಸ್ಕೆಟ್ ಪ್ಯಾಕೆಟನ್ನು ಮಾರುತಿ ಅದಾಗಲೇ ಅವರಿಗೆ ಕಾಣದಂತೆ ಎತ್ತಿಟ್ಟಿದ್ದ. ನೋಡೋ, ಆ ನಾಯಿ ಅವಳಿಗೆ ಒಳ್ಳೆ ಫ್ರೆಂಡ್ ಆಗೋಗಿರೋ ಹಾಗಿದೆ. ಇಬ್ಬರು ಹೇಗೆ ನಿದ್ದೆ ಮಾಡ್ತಿದ್ದಾರೆ. ಹೋದ್ರೆ ಹೋಗ್ಲಿ ಬಿಡೋ, ಪಾಪ ಮಗು. ಅವಳು ಇನ್ನೂ 7 ವಯಸ್ಸು. ಬಾಸ್ ಅಷ್ಟೊಂದು ಕಠೋರ ಅಂತ ಗೊತ್ತಿರಲಿಲ್ಲ. ಪುಟ್ಟ ಮಗುಗೆ ಊಟ ನೀರು ಕೊಡದೆ ಕೂಡಾಕೋದು ತಪ್ಪಲ್ವಾ? ಅದು ನಮ್ಮ ಕಣ್ಣಿಗೆ ತಪ್ಪಾಗಿ ಕಂಡರೂ ಅವರ ಕಣ್ಣಿಗೆ ಅದು ತಪ್ಪಲ್ವಲ್ಲ. ಏನು ಮಾಡೋದು? ಈಗ ನಡಿ ಹೋಗೋಣ. ಪಕ್ಕದ ಕೋಣೆಗೆ ಹೋಗುತ್ತಾರೆ. ಇತ್ತ ವಿಕ್ರಾಂತ್ಗೆ ಏನು ಮಾಡಬೇಕೆಂದು ತಿಳಿಯದೆ ಮನೆಯಲ್ಲಿಯೇ ಇದ್ದ. ಹೀಗೆ 6 ದಿನ ಕಳೆದು ಹೋದವು. ಅವನ ಕಣ್ಣಿಗೆ ಸತ್ಯಗಳು ಮತ್ತೆ ಗೋಚರಿಸಲಿಲ್ಲ. ಆದರೂ ಛಲ ಬಿಡದೆ ಎಲ್ಲ ಕಡೆ ಮಗಳಿಗಾಗಿ ಅಲೆದಾಡಿದ. ಎಷ್ಟೇ ಹುಡುಕಿದರೂ ದಿಶಾಳ ಸುಳಿವು ಅವನಿಗೆ ಸಿಗಲೇ ಇಲ್ಲ. ಮತ್ತೊಂದು ಕಡೆ ವಿಶ್ರಾಂತಿಯ ಆತ್ಮ ಅವನ ಕಣ್ಣಿಗೆ ಗೋಚರಿಸುವುದು ನಿಂತೇ ಹೋಗಿತ್ತು. ಆದರೆ ಅದರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡದೆ ದಿಶಾಳ ಬಗ್ಗೆ ಹೆಚ್ಚು ಆಲೋಚಿಸತೊಡಗಿದ. ವಿಕ್ರಾಂತ್ ದೇವರ ಮುಂದೆ ಕೂತು ಪ್ರಾರ್ಥಿಸತೊಡಗಿದ. ನನಗೆ ಏನು ಹೊಳಿತಿಲ್ಲ. ಒಂದು ಸತ್ಯ ಏನು ಗೊತ್ತಾಯಿತು. ಆದರೆ ಇನ್ನು ಬಾಕಿ ಇರೋ ಸತ್ಯ ಗೊತ್ತಾಗುವುದಾದರೂ ಯಾವಾಗ ಅಪ್ಪ ಭಗವಂತ? ನನಗೆ ದಾರಿ ತೋರಿಸು ತಂದೆ. ಇಲ್ಲ, ನಾನು ಇದೇ ಥರ ಕೂತಿದ್ರೆ ನನ್ನ ಪಾಲಿಗೆ ನನ್ನ ಮಗಳು ಉಳಿಯಲ್ಲ. ತಕ್ಷಣ ಉಂಗುರ ತೆಗೆದುಕೊಂಡು ಹಳ್ಳಿಯ ಕಡೆ ಹೊರಡುತ್ತಾನೆ ವಿಕ್ರಾಂತ್. ಹಳ್ಳಿಯನ್ನು ತಲುಪುತ್ತಾನೆ. ಅಲ್ಲಿದ್ದ ಭೈರಪ್ಪನವರ ಸಹಾಯ ಕೇಳುತ್ತಾನೆ. ಭೈರಪ್ಪನವರು ವಿಕ್ರಾಂತ್ಗೆ ಸಹಾಯ ಮಾಡುವುದಾಗಿ ಹೇಳುತ್ತಾರೆ. ಅದರಂತೆ ಊರಿನ ಜನರ ಸಹಾಯದಿಂದ ಕಾಡನ್ನು ಪ್ರವೇಶಿಸಲು ಸಜ್ಜಾಗುತ್ತಾರೆ. ಊರಿನ ಜನರ ಸಹಾಯದಿಂದ ಕಾಡಲು ಪ್ರವೇಶಿಸಿದ ವಿಕ್ರಾಂತ್ಗೆ ಅಷ್ಟು ದೊಡ್ಡ ಕಾಡಿನಲ್ಲಿಯೇ ಆ ಸ್ವರ್ಣ ಕಮಲದ ಹುಡುಕುವುದೇ ಸವಾಲಾಗಿತ್ತು. ಸುತ್ತಲೂ ದೊಡ್ಡ ದೊಡ್ಡ ಮರಗಳು, ಅಲ್ಲಲ್ಲಿ ಭಯ ಹುಟ್ಟಿಸುವ ಕಾಡು ಪ್ರಾಣಿಗಳು, ಜೊತೆಗೆ ಚಿಟಪಟ ಸುರಿಯುತ್ತಿದ್ದ ಮಳೆಹನಿ. ಇವೆಲ್ಲಕ್ಕಿಂತ ದಿಶಾಳ ಯೋಚನೆ ಅವನ ತಲೆ ಹೊಕ್ಕಿತು. ಮುಂದೆ ಸಾಗುತ್ತಾ ಇದ್ದಂತೆ ಮಳೆ ಜೋರಾಯಿತು. ಬಂದ ಜನಗಳ ಕಡೆ ನೋಡಿದ ವಿಕ್ರಾಂತ್ ಅವರೆಲ್ಲ ನೆನೆಯುತ್ತಿದ್ದರು. ವಿಕ್ರಾಂತ್ನ ಹಿಂದೆ ಬರುತ್ತಿದ್ದರು. ಅದನ್ನು ನೋಡಿ ಅವನಿಗೆ ಬೇಸರವಾಯಿತು. ನನಗೋಸ್ಕರ ಇಷ್ಟೆಲ್ಲ ಒದ್ದಾಡಿಸಬೇಕ ಈ ಜನರನ್ನ ಅಂತ ಅನಿಸಿ ಮಳೆ ನಿಲ್ಲುವವರೆಗೂ ಅಲ್ಲೇ ದೊಡ್ಡ ಮರದ ಕೆಳಗೆ ನಿಲ್ಲಲು ಹೇಳಿದ. ಜನಗಳು ವಿಕ್ರಾಂತ್ ಜೊತೆಗೆ ಆ ಮರದ ಕೆಳಗೆ ನಿಂತರು. ಸ್ವಲ್ಪ ಹೊತ್ತಿನ ಬಳಿಕ ಮದವೇರಿದ ಆನೆಯೊಂದು ಜೋರಾಗಿ ಕೂಗುತ್ತಾ ಜನರ ಕಡೆಗೆ ಬರುತ್ತಿತ್ತು. ಅದನ್ನು ನೋಡಿದ ಸ್ವಲ್ಪ ಜನ ಮರ ಹತ್ತಿ ಕೂತರೆ ಇನ್ನು ಕೆಲವರು ಓಡಲು ಪ್ರಾರಂಭ ಮಾಡಿದರು. ಯಾರು ಸೀದಾ ಓಡಬೇಡಿ, ಎಲ್ಲರೂ ಅಡ್ಡಾದಿಡ್ಡಿಯಾಗಿ ಓಡಿ. ಆಗ ಆನೆ ನಿಮ್ಮನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ. ಆನೆ ಓಡುತ್ತಿದ್ದ ಜನರನ್ನು ಅಟ್ಟಾಡಿಸಿಕೊಂಡು ಓಡಿಸಿತು. ಎಲ್ಲರೂ ಚಿಲ್ಲಾಪಿಲ್ಲಿಯಾಗಿ ಹೋದರು. ಆ ಆನೆ ವಿಕ್ರಾಂತ್ನನ್ನು ಅಟ್ಟಿಸಿಕೊಂಡು ಓಡಿತು. ವಿಕ್ರಾಂತ್ ತುಂಬ ದೂರದವರೆಗೂ ಓಡಿದರೂ ಆ ಆನೆ ಅವನ ಹಿಂದೆಯೇ ಬರುತ್ತಿತ್ತು. ಓಡುತ್ತಾ ಇದ್ದಂತೆ ಅವರ ಕಾಲಿಗೆ ಬೇರೊಂದು ಸಿಕ್ಕಿ ಬೀಳುತ್ತಾನೆ. ಅವನು ಬಿದ್ದ ಜಾಗ ಇಳಿಜಾರಾಗಿದ್ದರಿಂದ ಸುಮಾರು 1 ನಿಮಿಷದವರೆಗೆ ಜಾರುತ್ತಾ ಕೆಳಗೆ ಬೀಳುತ್ತಾನೆ. ಅಲ್ಲೇ ಅವನಿಗೆ ಪ್ರಜ್ಞೆ ತಪ್ಪುತ್ತದೆ. ಪ್ರಜ್ಞೆ ತಪ್ಪಿದ ನಂತರ ವಾಸ್ತವದ ಪ್ರಪಂಚ ಅವನ ಕಣ್ಣಿಂದ ಮರೆಯಾಗಿ ಮತ್ತೊಂದು ಪ್ರಪಂಚ ಅವನ ಕಣ್ಣ ಮುಂದೆ ತೆರೆದುಕೊಂಡಿತು. ಅದೊಂದು ಭವ್ಯವಾದ ಅರಮನೆ. ಆ ಅರಮನೆಯ ರಾಜಗಾಂಭೀರ್ಯದಿಂದ ನಡೆದು ಬರುತ್ತಿದ್ದರೆ ಸುತ್ತಮುತ್ತಲೂ ಇದ್ದ ಪ್ರಜಾ ಸಮೂಹ ನಿಂತು ಜೈಕಾರ ಹಾಕಿ ಅವರ ಪರ ಘೋಷಣೆ ಕೂಗುತ್ತಿದ್ದರು. ಮಂತ್ರಿ ಸಮೂಹ ಅವರಿಗೆ ತಲೆ ತಗ್ಗಿಸಿ ನಮಸ್ಕರಿಸುತ್ತಾ ರಾಜ ಸಿಂಹಾಸನದ ಮೇಲೆ ಕೂರುವವರೆಗೂ ನಿಂತಿದ್ದರು. ಚಿನ್ನದಿಂದ ಮಾಡಿರುವ ದೊಡ್ಡ ಸಿಂಹಾಸನ. ಆ ಸಿಂಹಾಸನದ ಹಿಂದೆ ಇರುವ ಸೂರ್ಯನ ಚಿತ್ರ. ಆ ಸಿಂಹಾಸನದ ಕಲೆ ಹೆಚ್ಚಿಸಿದ್ದು ಉದ್ದ ಗಡ್ಡ ಹಾಗೂ ದೊಡ್ಡ ಮೀಸೆ ಹೊಂದಿದ್ದ ರಾಜ ದೇವರಾಜ ಸೂರ್ಯವಂಶಿ. ಅವರ ಆ ಸಿಂಹದಂಥ ಕಣ್ಣುಗಳನ್ನು ನೋಡಿಯೇ ಶತ್ರುಗಳು ಹೆದರುತ್ತಿದ್ದರು. ಅಷ್ಟೊಂದು ಗಾಂಭೀರ್ಯತೆಯಿಂದ ಕೂಡಿದ್ದ ಕಣ್ಣುಗಳವು. ಅವರ ಪಕ್ಕದಲ್ಲಿ ಕೂತ ಶಾಂತ ಸ್ವರೂಪಿಣಿ ರಾಜಮಾತ ತಾಯಿ ಅನ್ನಪೂರ್ಣೇಶ್ವರಿ ಅವರ ಕಣ್ಣಲ್ಲಿ ದಯೆ ದಾಕ್ಷಿಣ್ಯತೆ ತುಂಬಿ ತುಳುಕಾಡುತ್ತಿತ್ತು. ಇನ್ನು ಅವರ ಮಗ ನಾರಾಯಣ ಸೂರ್ಯವಂಶಿಯ ಕಣ್ಣಲ್ಲಿ ತೇಜಸ್ಸು, ಪರಾಕ್ರಮ, ಧೈರ್ಯ ಹಾಗೂ ಹೃದಯ ವಿಶಾಲತೆ ಎದ್ದು ಕಾಣುತ್ತಿತ್ತು. ನಿಂತ ಸಭಿಕರನ್ನೆಲ್ಲ ಕೂರಲು ಹೇಳಿದರು ದೇವರಾಜರು. ದೇವರಾಜರ ತಮ್ಮ ವಾಸುದೇವ ಸೂರ್ಯವಂಶಿ ಆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿದ್ದರು. ಅವರ ಮಡದಿ ಶ್ರೀಮತಿ ಶಕುಂತಲ ದೇವಿ ಹಾಗೂ ಅವರ ಏಕೈಕ ಪುತ್ರ ವೀರೇಂದ್ರ ಸೂರ್ಯವಂಶಿ ಮತ್ತೊಂದು ಸಿಂಹಾಸನದ ಮೇಲೆ ಕೂತಿದ್ದರು. ಶಕುಂತಲ ದೇವಿ ಹಾಗೂ ಅವರ ಪುತ್ರನನ್ನು ಎಂದೂ ದೇವರಾಜರು ಕೀಳಾಗಿ ಕಾಣದಿದ್ದರು.
ಯಾವ ಕೊರತೆಯನ್ನು ಮಾಡದಿದ್ದರೂ ಅವರ ಮೇಲೆ ಕೋಪವಿತ್ತು. ಇಡೀ ರಾಜ್ಯ ತಮ್ಮ ಪತಿ ಸೇರಬೇಕೆಂಬ ದುರಾಸೆ ಇತ್ತು. ಈ ದುರಾಸೆ ಮುಂದೊಂದು ದಿನ ಎಲ್ಲರ ಜೀವನ ನಾಶ ಮಾಡುವುದೆಂಬ ಸತ್ಯ ಅವರಿಗೆ ತಿಳಿಯದೆ ಹೋಗಿತ್ತು. ಇನ್ನು ನಾರಾಯಣರನ್ನು ಕಂಡರೆ ವೀರೇಂದ್ರನಿಗೆ ಆಗುತ್ತಿರಲಿಲ್ಲ. ಕಾರಣ ವೀರೇಂದ್ರನಿಗಿಂತ ನಾರಾಯಣ ಎಲ್ಲದರಲ್ಲೂ ಪ್ರವೀಣ. ಮಲ್ಲಯುದ್ಧ, ಅಶ್ವಯುದ್ಧ, ಕತ್ತಿವರಸೆ ಎಲ್ಲವನ್ನು ನೀರು ಕುಡಿದಂತೆ ಸರಾಗವಾಗಿ ಕಲಿತಿದ್ದ ಬುದ್ಧಿಶಾಲಿ. ಆದರೆ ವೀರೇಂದ್ರ ಎಲ್ಲದರಲ್ಲೂ ಹಿಂದೆ. ಅದಕ್ಕಿಂತ ಹೆಚ್ಚಾಗಿ ಹೇಡಿಯವನು. ಅಣ್ಣನ ಮಾತನ್ನು ಚಾಚು ತಪ್ಪದೆ ಕೇಳುವ ತಮ್ಮ, ಎಲ್ಲದಕ್ಕೂ ತಂದೆಯಂತೆಯೇ ಹೆದರುವ ಮಗ, ಕೈಗೆ ಸಿಗಲಾರದಷ್ಟು ದೂರವಿರುವ ರಾಜ್ಯದ ಅಧಿಕಾರ. ಇವೆಲ್ಲ ನೋಡಿ ಶಕುಂತಲ ದೇವಿಯವರ ಹೃದಯದಲ್ಲಿ ದ್ವೇಷದ ಬೀಜ ಹುಟ್ಟುವಂತೆ ಮಾಡಿತು. ವಾಸುದೇವ ಸೂರ್ಯವಂಶಿಯವರ ತಲೆಯಲ್ಲಿ ದ್ವೇಷದ ಬೀಜ ನೆಟ್ಟು ಅದು ಮೊಳಕೆ ಹೊಡೆಯುವಂತೆ ಮಾಡಿಬಿಟ್ಟರು. ಅವರ ಮಾತಿಗೆ ಮರುಳಾಗಿ ವಾಸುದೇವರು ದೇವರಾಜರನ್ನು ಸಾಯಿಸುವ ಯೋಜನೆ ರೂಪಿಸಿದರು. ರಾಜನನ್ನು ಸಾಯಿಸಿ ನಾರಾಯಣ ಹಾಗೂ ಅನ್ನಪೂರ್ಣೇಶ್ವರಿಯವರನ್ನು ಯಾರಿಗೂ ತಿಳಿಯದಂತೆ ಬಂಧಿಸಿ ಇಡೀ ಊರಿಗೆ ವಾಸುದೇವ ಅವರೇ ರಾಜನಾಗುವ ಆಸೆ ಹೊಂದಿದ್ದರು. ಅವರ ಆ ಯೋಜನೆಯಂತೆ ಮಹಾರಾಜರು ಬೇಟೆಗೆ ಕರೆದುಕೊಂಡು ಹೋದರು. ದೇವರಾಜರು ಎಂದಿನಂತೆ ಬೇಟೆಗೆ ಹೊರಟರು. ಪ್ರತಿ ಬಾರಿಯೂ ನಾರಾಯಣ ತಂದೆಯ ಜೊತೆ ಈ ಬಾರಿ ಹೋಗಲು ಸಾಧ್ಯವಾಗಲಿಲ್ಲ. ಇದೇ ವಾಸುದೇವ ಅವರ ಗೆಲುವಾಗಿದ್ದು. ಮೊದಲೇ ಕಾಡು ಮನುಷ್ಯರಿಗೆ ಅಭಿವೃದ್ಧಿ ಹಾಗೂ ಹಣದ ಆಮಿಷ ತೋರಿಸಿ ಕಾಡಿನ ಮಧ್ಯ ಇರುವಂತೆ ಹೇಳಿದ್ದರು. ದೇವರಾಜರು ಕಾಡಿನ ಮಧ್ಯೆ ಪ್ರವೇಶಿಸಿದ ಕೂಡಲೇ ಮೇಲೆ ಅಡಗಿ ಕುಳಿತಿದ್ದ ಜನರಿಗೆ ಕಣ್ಸನ್ನೆ ಮಾಡುತ್ತಾರೆ. ಅವರ ಕಣ್ಸನ್ನೆ ಅರ್ಥ ಮಾಡಿಕೊಂಡ ಕಾಡು ಜನ ಒಂದು ಹುಲಿಯನ್ನು ರಾಜನ ಬಳಿ ಬರುವಂತೆ ಮಾಡಿದರು. ರಾಜ ಆ ಹುಲಿಯನ್ನು ನೋಡಿ ಬಾಣ ಬಿಡುವ ಮೊದಲೇ ಆ ಹುಲಿ ರಾಜನ ಮೇಲೆ ಎರಗಿತು. ವಾಸುದೇವ ಸಹಾಯಕ್ಕಾಗಿ ಬರದೆ ದೂರದಲ್ಲಿ ನೋಡುತ್ತಾ ನಿಂತಿದ್ದರು. ಎಷ್ಟೇ ಕೂಗಿಕೊಂಡರೂ ಯಾರೂ ದೇವರಾಜರ ಸಹಾಯಕ್ಕೆ ಬರುವುದಿಲ್ಲ. ಕಾರಣ ಅಲ್ಲಿಗೆ ಅವರ ಜೊತೆ ಬಂದಿದ್ದ ಸೈನಿಕರು ಯಾರೂ ನಿಜವಾದ ಸೈನಿಕರಾಗಿರಲಿಲ್ಲ. ಎಲ್ಲರೂ ವಾಸುದೇವ ಕಡೆಯವರು. ಆ ಹುಲಿ ದೇವರಾಜರ ಹೊಟ್ಟೆ ಬಗೆದು ಅವರನ್ನು ತಿಂದು ಮುಗಿಸಿತು. ಹುಲಿ ಹೋದ ನಂತರ ಕಾಡಿನ ಜನರು ದೇವರಾಜರ ಅರ್ಧಂಬರ್ಧ ಶರೀರವನ್ನು ವಾಸುದೇವ ಅವರಿಗೆ ಒಪ್ಪಿಸಿದರು. ವಾಸುದೇವ ಅವರು ನಾಟಕದ ಅಳುತ್ತಾ ದೇವರಾಜರನ್ನು ಆಸ್ಥಾನಕ್ಕೆ ಕರೆತಂದರು. ನೆಚ್ಚಿನ ರಾಜನ ಸಾವು ನೋಡಲಾಗದೆ ಆಸ್ಥಾನದ ಪ್ರಜೆಗಳು ಕುಗ್ಗಿ ಹೋದರು. ಕೆಲವು ಮಂದಿಯಂತೂ ಆತ್ಮಹತ್ಯೆ ಮಾಡಿಕೊಂಡರು. ತಂದೆಯ ಸಾವಿನಿಂದ ನೊಂದಿದ್ದ ನಾರಾಯಣರಿಗೆ ತಾಯಿಯನ್ನು ಸಮಾಧಾನಿಸುವ ದಾರಿ ತಿಳಿಯದಾಯಿತು. ತಕ್ಷಣ ಕುದುರೆ ಏರಿ ಹೊರಟವ ಕಾಡಿನ ಮಧ್ಯೆ ಬಂದಿಳಿದಿದ್ದ. ಬಂದು ಜೋರಾಗಿ ಕೂಗತೊಡಗಿದ. ಅವನ ಕೂಗಿಗೆ ಅಲ್ಲೇ ಇದ್ದ ಹುಲಿ ನಾರಾಯಣನ ಮುಂದೆ ಪ್ರತ್ಯಕ್ಷವಾಯಿತು. ಅದರ ಬಾಯ ಸುತ್ತಲೂ ಇದ್ದ ಹಸಿ ರಕ್ತದ ಕಲೆ ನೋಡಿ ಆ ಹುಲಿಯೇ ದೇವರಾಜರ ಕೊಂದ ಹುಲಿ ಎಂದು ತಿಳಿಯಿತು ಅವನಿಗೆ. ಆ ಹುಲಿ ನಾರಾಯಣನ ಮೈಮೇಲೆ ಎರಗಿತು. ಆದರೆ ನಾರಾಯಣ ಪರಾಕ್ರಮಿಯಾಗಿದ್ದ. ಅವನ ದ್ವೇಷ ಕ್ರೋಧ ತಾಂಡವವಾಡುತ್ತಿತ್ತು. ಅದು ಅವನ ಮೇಲೆ ಎರಗಿದ್ದರೂ ಸ್ವಲ್ಪ ಭಯಪಡದೆ ಹೋರಾಡುತ್ತಿದ್ದ. ಸ್ವಲ್ಪ ಮಟ್ಟಿಗೆ ಗಾಯವಾದರೂ ತಡೆದುಕೊಂಡು ನಿಧಾನವಾಗಿ ತನ್ನ ಕೈಯನ್ನು ಸೊಂಟದವರೆಗೂ ತಂದು ಅಲ್ಲಿದ್ದ ಕತ್ತಿಯನ್ನು ಆಚೆ ತರಲು ಹುಲಿಯ ಹೊಟ್ಟೆಗೆ ತಿವಿದ. 10 ಬಾರಿ ಅದರ ಹೊಟ್ಟೆಗೆ ತಿವಿದು ಅದನ್ನು ಕೊಂದ. ನಂತರ ಅದರ ಹೆಣವನ್ನು ಅರಮನೆಯವರೆಗೂ ಹೊತ್ತು ತಂದು ತಾಯಿಯ ಪಾದದ ಬಳಿ ಹಾಕಿದ. ಅಮ್ಮ, ಇದೇ ಹುಲಿ ತಂದೆಯವರನ್ನು ಕೊಂದದ್ದು. ಇದನ್ನು ಕೊಂದು ತಂದಿದ್ದೇನೆ. ಹಾಗೆ ನಾನು ನಿಮಗೆ ಒಂದು ಪ್ರಮಾಣ ಮಾಡಲು ಇಚ್ಛಿಸುತ್ತೇನೆ. ನನ್ನ ತಂದೆಯವರು ಕಟ್ಟಿದ ಈ ರಾಜ್ಯವನ್ನು ಎಂದಿಗೂ ಪರ ರಾಜ್ಯದ ಸ್ವತ್ತಾಗಲು ಬಿಡುವುದಿಲ್ಲ. ಈ ರಾಜ್ಯದ ಜನರಿಗೆ ಯಾವ ಕಷ್ಟವೂ ಬರದಾಗಿ ನಾನು ನೋಡಿಕೊಳ್ಳುತ್ತೇನೆ. ಇದು ಈ ನಾರಾಯಣ ಸೂರ್ಯವಂಶಿ ನಿಮಗೆ ಕೊಡೋ ಮಾತು. ಅವನ ಆ ಮಾತು ರಾಜ್ಯದ ಜನರಲ್ಲಿ ಹೊಸ ಉತ್ಸಾಹ ತುಂಬಿತು. ಅನ್ನಪೂರ್ಣೇಶ್ವರಿಯವರಿಗೆ ಮಗನ ಮಾತು ಕೇಳಿ ಮಹದಾನಂದವಾಯಿತು. ಮಗನ ಹಣೆಗೆ ಚುಂಬಿಸಿ ಎಲ್ಲರ ಮುಂದೆ ಅವನ ಹಣೆಗೆ ತಿಲಕವಿಟ್ಟು ನಾರಾಯಣರನ್ನು ಊರಿನ ರಾಜನಾಗಿ ಮಾಡಿದರು. ಇದರಿಂದ ವಾಸುದೇವ, ಶಕುಂತಲ ದೇವಿ ಹಾಗೂ ವೀರೇಂದ್ರರಿಗೆ ಕೋಪ ಉಕ್ಕಿ ಬಂತು. ದೇವರಾಜರು ಮಾತ್ರ ಮುಳ್ಳು ಎಂದು ತಿಳಿದಿದ್ದ ವಾಸುದೇವನ ಕಣ್ಣಿಗೆ ನಾರಾಯಣ ದೊಡ್ಡ ಬಂಡೆಯಂತೆ ಕಂಡನು. ಅವನ ಆ ಧೈರ್ಯ ಹಾಗೂ ಮಾತು ಮೂವರನ್ನು ನಡುಕಿಸಿತು. ಈಗ ಮೂವರು ನಾರಾಯಣ ಹಾಗೂ ಅನ್ನಪೂರ್ಣೇಶ್ವರಿಯವರನ್ನು ಕೊಲ್ಲುವ ಸಂಚು ಹೂಡಿದರು. ಅದರಂತೆ ಅನ್ನಪೂರ್ಣೇಶ್ವರಿಯವರ ಆಹಾರ ಹಾಗೂ ನಾರಾಯಣ ಸೇವಿಸುವ ಆಹಾರಕ್ಕೆ ವಿಷ ಬೆರೆಸಿ ಶತ್ರು ರಾಜ್ಯಕ್ಕೆ ಅವರಿಬ್ಬರ ಸಾವನ್ನು ಕಟ್ಟುವ ಉದ್ದೇಶ ಹೊಂದಿದ್ದರು. ಅದರಂತೆ ಒಂದು ದಿನ ನಾರಾಯಣ ಹಾಗೂ ಅನ್ನಪೂರ್ಣೇಶ್ವರಿ ಅವರು ಊಟಕ್ಕೆ ಕೂತರು. ಅದೇ ಸಂದರ್ಭದಲ್ಲಿ ಅಲ್ಲಿದ್ದ ಅಡುಗೆಯಿಂದ ಏನೋ ಅನುಮಾನ ತರಿಸುವ ವಾಸನೆ ಎಂದು ನಾರಾಯಣರ ಮೂಗಿಗೆ ಬಡಿಯಿತು. ಇದರಿಂದ ಅನುಮಾನಗೊಂಡು ನಾರಾಯಣ ತಾಯಿಯನ್ನು ಊಟ ತಿನ್ನುವುದರಿಂದ ತಡೆದು ಮಂತ್ರಿಗಳಿಗೆ ಅದನ್ನು ಪರೀಕ್ಷಿಸಲು ಹೇಳುತ್ತಾರೆ. ಮಂತ್ರಿ ಅದನ್ನು ಪರಿಶೀಲಿಸಿ ಅದರಲ್ಲಿ ವಿಷವಿರುವುದಾಗಿ ತಿಳಿಸುತ್ತಾರೆ. ವಿಷಯ ತಿಳಿದು ಸ್ಥಳಕ್ಕೆ ಮೂವರು ಆಗಮಿಸುತ್ತಾರೆ. ವಾಸುದೇವ ಅವರು ಕೋಪದಿಂದ ಊಟದಲ್ಲಿ ಪಕ್ಕದ ರಾಜ್ಯದ ರಾಜನೇ ಕರಿಬಾದಾಮಿಯ ಪುಡಿಯನ್ನು ಹಾಕಿರುವುದಾಗಿ ಹೇಳಿಬಿಡುತ್ತಾರೆ. ಇದನ್ನು ಕೇಳಿದ ನಾರಾಯಣರಿಗೆ ಚಿಕ್ಕಪ್ಪನ ಮೇಲೆ ಅನುಮಾನ ತರಿಸುತ್ತದೆ. ಹಾಗೂ ಊಟದಲ್ಲಿ ಕರಿಬಾದಾಮಿ ಎಣ್ಣೆ ಹಾಕಿರುವುದಾಗಿ ಹೇಗೆ ಅಷ್ಟೊಂದು ಖಚಿತವಾಗಿ ಹೇಳಿದ್ರೆ ಎಂದು ವಾಸುದೇವ ಅವರನ್ನು ಕೇಳುತ್ತಾನೆ ನಾರಾಯಣ. ಅವರ ಪ್ರಶ್ನೆಯಿಂದ ವಿಚಲಿತರಾಗಿ ಉತ್ತರ ಕೊಟ್ಟ ವಾಸುದೇವ ಅವರನ್ನು ಬಂಧಿಸಲು ಹೇಳುತ್ತಾರೆ.
ಅವರು ನಿಜ ಒಪ್ಪಿಕೊಂಡ ನಂತರ ಮೂವರಿಗೂ ರಾಜ್ಯದಿಂದ ಬಹಿಷ್ಕಾರ ಹಾಕುತ್ತಾರೆ. ಈ ಅವಮಾನ ಸಹಿಸಲಾರದೆ ನಾರಾಯಣ ಹಾಗೂ ಇಡೀ ರಾಜ್ಯವನ್ನು ನಾಶ ಮಾಡುವುದಾಗಿ ಪಣ ತೊಟ್ಟು ರಾಜ್ಯದಿಂದ ಆಚೆ ಬರುತ್ತಾರೆ. ಜನ ಅವರ ಮುಖಕ್ಕೆ ಮಣ್ಣೆರಚಿ ನೆಟಿಗೆ ತೆಗೆದು ಶಾಪ ಹಾಕುತ್ತಿದ್ದರೆ ವಾಸುದೇವ ಹಾಗೂ ವೀರೇಂದ್ರ ಕೋಪದಲ್ಲಿ ಕುದಿಯುತ್ತಿದ್ದರು. ಶಕುಂತಲ ದೇವಿಯವರು ಅವಮಾನದಿಂದ ಕಣ್ಣೀರಾಕುತ್ತಾ ತಲೆ ತಗ್ಗಿಸಿ ಸೀರೆ ಹೆಂಚಿನಿಂದ ಮೂತಿ ಮುಚ್ಚಿಕೊಂಡು ಹೋಗುತ್ತಿದ್ದರು. ಇನ್ನು ಆ ಕೋಪಾಗ್ನಿಯಿಂದ ಕೂಡಿದ ವಾಸುದೇವ ಅವರ ಕಂಗಳು ನಾರಾಯಣರ ನಿದ್ರೆ ಕೆಡಿಸಿತು. ಇದೇ ದ್ವೇಷದಲ್ಲಿ ಮೂವರು ಪಕ್ಕದ ರಾಜ್ಯವಾಗಿದ್ದ ಹಾಗೂ ನಾರಾಯಣನ ಶತ್ರುವಾಗಿದ್ದ ರಾಜ ಉಮಾಪತಿಯವರ ಆಸ್ಥಾನ ಸೇರಿದರು. ಉಮಾಪತಿ ಮನಸ್ಸಿನಲ್ಲಿ ಏನೋ ಯೋಚನೆ ರೂಪಿಸಿ ಸ್ವಾರ್ಥದಿಂದ ಆ ಮೂವರಿಗೂ ತಮ್ಮ ಆಸ್ಥಾನದಲ್ಲಿ ಜಾಗ ಕೊಟ್ಟರು. ಇತ್ತ ಮಲಗಿದ್ದ ನಾರಾಯಣರ ಕನಸಲ್ಲಿ ಕೋಪಾಗ್ನಿಯಿಂದ ಕೂಡಿದ ವಾಸುದೇವನ ಅದೇ ಕಂಗಳು ಕಂಡವು. ಅವನ ಲೋಕ ಮತ್ತೆ ಕತ್ತಲಾಯಿತು. ವಾಸ್ತವ ಕಣ್ಣ ಮುಂದೆ ಬರತೊಡಗಿತು. ವಾಸ್ತವದ ಜಗದಲ್ಲೂ ಆ ಕಣ್ಣು ಅವನ ಕಾಡಿತು. ಕಣ್ಣು ಬಿಟ್ಟವನೇ ಗಂಗಾಧರ್ ಎಂದು ಉಸಿರುತ್ತಾನೆ. ಹಾಗಾದರೆ ಆ ಗಂಗಾಧರ್ನೇ ವಾಸುದೇವನ? ಎಚ್ಚರಗೊಂಡವನ ಕಣ್ಣಿಗೆ ಕಂಡಿದ್ದು ಭಯಾನಕವಾದಂತಹ ದಟ್ಟವಾದ ಕಾಡು. ಮಳೆ ಬಿದ್ದಿದ್ದ ಕಾರಣ ಕಾಡೆಲ್ಲವೂ ಕೆಸರುಮಯವಾಗಿತ್ತು. ಇವನು ಹೆಜ್ಜೆ ಇಟ್ಟೆಲ್ಲ ಕೆಸರಿನ ಕಾರಣ ಮತ್ತೆ ಮತ್ತೆ ಜಾರಿ ಬೀಳುತ್ತಿದ್ದ. ಅವನ ತಲೆಯ ತುಂಬೆಲ್ಲ ಇದ್ದಿದ್ದು ಬರೀ ನೆನಪುಗಳೇ, ಅದು ಕೂಡ ವಾಸುದೇವನ ನೆನಪು. ಈ ವಾಸುದೇವ ಈ ಜನ್ಮದಲ್ಲಿ ಮತ್ತೆ ಹುಟ್ಟಿ ಬಂದಿದ್ದಾನೆ. ಸ್ವರ್ಣಕಮಲ ಮತ್ತೆ ಖಜಾನೆಗೋಸ್ಕರ ಈ ಜನ್ಮದಲ್ಲೂ ನನ್ನ ಹೆಂಡತಿ ಮತ್ತೆ ಮಗಳನ್ನು ಸಾಯಿಸಿದ್ದಾನೆ. ಆದರೆ ಅವನಿಗೆ ಮೇಲೆ ಯಾಕೆ ಕಣ್ಣು? ನಾನೇನು ಮಾಡಿದ್ದೆ ಅವನಿಗೆ? ನನ್ನ ದಿಶಾ ಪುಟ್ಟಿನ ಅದೇನು ಮಾಡಿದ್ದವನೋ ಅವನು? ಹೊಟ್ಟಿ ತುಂಬ ಊಟನಾದರೂ ಕೊಟ್ಟಿದ್ದಾನೋ ಇಲ್ವೋ? ಅಪ್ಪ ದೇವರೇ, ನನ್ನ ಮಗಳು ಆದಷ್ಟು ಬೇಗ ನನ್ನ ಕೈ ಸೇರೋ ಹಾಗೆ ಮಾಡಪ್ಪ. ಇತ್ತ ಮಾರುತಿ ದಿಶಾಳ ಜೊತೆ ಆಟವಾಡುತ್ತಾ ಅವಳಿಗೆ ಒಳ್ಳೆಯ ಸ್ನೇಹಿತ ಜೊತೆಗೆ ಅಣ್ಣನಾಗಿದ್ದ. ಗಂಗಾಧರ್ ನೇಮಿಸಿದ ಹುಡುಗರು ನಿದ್ದೆಗೆ ಜಾರಿದ ನಂತರ ದಿಶಾಗೆ ಊಟ ಹಾಗೂ ನೀರು ತಂದು ಕೊಡುತ್ತಿದ್ದ. ಅದರ ಹೆಸರು ಮಾರುತಿ ಎಂದು ಅಲ್ಲಿನವರ ಮಾತಿನಿಂದ ದಿಶಾಗೆ ತಿಳಿದು ಬಂದಿತು. ಮಾರುತಿ, ನನಗೆ ಮಮ್ಮಿ ಮತ್ತು ಡ್ಯಾಡಿನನ್ನು ನೋಡಬೇಕು ಅಂತ ಆಸೆ ಆಗ್ತಿದೆ. ಯಾವಾಗ ನೋಡ್ತೀನಿ ಅವರನ್ನು? ಡ್ಯಾಡಿ ತುಂಬ ನೆನಪಾಗ್ತಾ ಇದ್ದಾರೆ. ಮಾರುತಿ, ನನಗೆ ಮಮ್ಮಿ ಡ್ಯಾಡಿ ಬೇಕು. ಅವಳ ಧ್ವನಿಗೆ ಎಚ್ಚೆತ್ತ ಅಲ್ಲಿನ ಒಬ್ಬ ವ್ಯಕ್ತಿ ಅವಳನ್ನು ಹೊಡೆಯಲು ಮುಂದಾಗುತ್ತಾನೆ. ಮುಗ್ಧ ಹುಡುಗಿಯನ್ನು ಹೊಡೆಯಲು ಬಂದ ವ್ಯಕ್ತಿಯ ಕೈ ಕಚ್ಚುತ್ತಾನೆ ಮಾರುತಿ. ಆ ವ್ಯಕ್ತಿ ಜೋರಾಗಿ ಕೂಗುತ್ತಾನೆ. ಆದರೆ ಎಲ್ಲರೂ ಗುಂಡಿನ ಮತ್ತಿನಲ್ಲಿ ಕಳೆದು ಹೋಗಿದ್ದ ಕಾರಣ ಯಾರಿಗೂ ಅವನ ಧ್ವನಿ ಕೇಳುವುದಿಲ್ಲ. ಮಾರುತಿ ಮಾಡಿದ ಗಾಯದಿಂದ ಅವನ ಕೈನಿಂದ ರಕ್ತ ಹರಿದು ಅಲ್ಲೇ ಪ್ರಜ್ಞೆ ತಪ್ಪಿ ಕುಸಿದು ಬೀಳುತ್ತಾನೆ. ಅವನು ಬಿದ್ದ ತಕ್ಷಣ ಮಾರುತಿ ಆ ಮನೆಯ ಮುಖ್ಯ ದ್ವಾರದಿಂದ ಆಚೆ ಓಡುತ್ತಾನೆ. ದಿಶಾ ಅವನನ್ನು ಹಿಂಬಾಲಿಸುತ್ತಾಳೆ. ಮಾರುತಿ ಹಾಗೂ ದಿಶಾ ಮನೆಯಿಂದ ಆಚೆ ಬಂದಂತೆ ಎದುರುಗಡೆ ದಟ್ಟವಾದ ಕಾಡೊಂದು ಕಾಣಿಸುತ್ತದೆ. ಇಬ್ಬರು ಅದರೊಳಗೆ ಓಡಿ ಮರೆಯಾಗುತ್ತಾರೆ. ನಂತರ ಇಬ್ಬರು ಓಡಿ ಬೆಳಗಿನ ಜಾವದವರೆಗೂ ಕಾಡಿನಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾರೆ. ಸೂರ್ಯನ ಕಿರಣಗಳ ನಂತರ ಇಬ್ಬರು ಮತ್ತೆ ಓಡಲು ಮುಂದಾದಾಗ ಕಾಲು ಜಾರಿ ನದಿಯ ನೀರಿನಲ್ಲಿ ಬೀಳುತ್ತಾರೆ. ಆ ದಿನ ಸಂಜೆಯವರೆಗೂ ಅಲೆದಾಡುತ್ತಾ ಸುಸ್ತಾಗಿ ಹೇಗೋ ವಿಕ್ರಾಂತ್ ಭೈರಪ್ಪನವರ ಊರು ಸೇರಿದ್ದ. ಮೈಯೆಲ್ಲ ಕೆಸರುಮಯವಾಗಿದ್ದ ಕಾರಣ ಭೈರಪ್ಪನವರೇ ವಿಕ್ರಾಂತ್ ಮೇಲೆ ನೀರು ಸುರಿದು ಬಟ್ಟೆ ಕೊಟ್ಟು ಊಟ ಕೊಟ್ಟು ಅಲ್ಲೇ ಗುಡಿಸಲಲ್ಲಿ ಮಲಗುವ ವ್ಯವಸ್ಥೆ ಮಾಡಿದರು. ಮುಂಜಾನೆಯವರೆಗೂ ಹಾಯಾಗಿ ನಿದ್ರೆಗೆ ಜಾರಿದ ವಿಕ್ರಾಂತ್. ಮುಂಜಾನೆಯ ಸೂರ್ಯನ ಕಿರಣ ಗುಡಿಸಲಿನಲ್ಲಿನ ಚಾವಣಿಯಿಂದ ನೇರವಾಗಿ ಅವನ ಮುಖದ ಮೇಲೆ ಬೀಳುತ್ತಿತ್ತು. ಎದ್ದು ಕುಳಿತವನ ಕಂಡ ಮುಂದೆ ಪುಟ್ಮಲ್ಲಿ ಬಿಸಿ ಬಿಸಿ ಹಾಲಿಡಿದು ನಿಂತಿದ್ದಳು. ಅಣ್ಣ ಎದ್ದೇಳಿ, ಮುಖ ತೊಳ್ಕೊಂಡು ಬಂದು ಈ ಹಾಲು ಕುಡಿಯಿರಿ, ಎಲ್ಲ ಸರಿ ಹೋಗುತ್ತೆ. ಜಾಸ್ತಿ ಯೋಚನೆ ಮಾಡಬೇಡಿ. ನಿಮ್ಮ ಮಗಳನ್ನು ಆ ದೇವರು ನಿಮ್ಮ ಹತ್ರ ಹುಷಾರಾಗಿ ಸೇರಿಸ್ತಾನೆ. ಥ್ಯಾಂಕ್ ಯು ಪುಟ್ಟ. ವಿಕ್ರಾಂತಿ ಎಂದು ಬಿಸಿ ನೀರಿನಿಂದ ಮುಖ ತೊಳೆದು ಅಲ್ಲೇ ಗುಡಿಸಲಿನ ಮುಂದಿದ್ದ ಚಾಪೆಯ ಮೇಲೆ ಕುಳಿತು ಹಾಲು ಕುಡಿಯುತ್ತಿದ್ದ. ಅದೇ ಸಮಯಕ್ಕೆ ನಾಯಿಯೊಂದು ಜೋರಾಗಿ ಬೊಗಳುತ್ತಾ ಹಳ್ಳಿಯೊಳಗೆ ಬಂದಿತು. ಯಾವುದೋ ಹೊಸ ನಾಯಿ ಬಂದ ಕಾರಣ ಅಲ್ಲಿದ್ದ ಬೇರೆ ನಾಯಿಗಳು ಅದನ್ನು ನೋಡಿ ಬೊಗಳುತ್ತಿತ್ತು. ಆಗ ಭೈರಪ್ಪನವರು ಆ ನಾಯಿಗಳನ್ನು ಸುಮ್ಮನಾಗಿಸಿ ಬಂದ ಹೊಸ ನಾಯಿಯ ಕಡೆ ನೋಡಿದರು. ಅದರ ಮೈಯೆಲ್ಲವೂ ಕೆಸರುಮಯವಾಗಿತ್ತು. ಆದರೆ ಅದು ಸಾಕಿದ ನಾಯಿ ಎಂದು ತಿಳಿದು ಬಂತು. ಎಲ್ಲರನ್ನು ನೋಡಿ ಜೋರಾಗಿ ಬೊಗಳುತ್ತಿತ್ತು. ಆ ನಾಯಿ ಅಲ್ಲಿಗೆ ವಿಕ್ರಾಂತ್ ಕೂಡ ಬರುತ್ತಾನೆ. ಯಾವುದು ಈ ನಾಯಿ? ಯಾಕೆ ಹೀಗೆ ಬೊಗಳುತ್ತಿದೆ? ಏನಾಯಿತು? ಗೊತ್ತಿಲ್ಲ ಸಾಹೇಬ್ರೆ, ಅದು ಯಾಕೆ ಹೀಗೆ ಬೊಗಳುತ್ತಾ ಇದೆಯೋ. ಇದು ನಮ್ಮ ನಾಯಿ ಕೂಡ ಅಲ್ಲ. ಇಲ್ಲ, ಮೋಸ್ಟ್ಲಿ ಇದೇನೋ ಹೇಳೋಕೆ ಟ್ರೈ ಮಾಡ್ತಿದೆ ಅಂತ ಅನಿಸ್ತಿದೆ ನನಗೆ. ಅದಕ್ಕೆ ಹೀಗೆ ಒಂದೇ ಸಮನೆ ಬೊಗಳುತ್ತಿದೆ. ಅದರ ಮುಂದೆ ಕೂತು ಅದರ ತಲೆ ನೆವರಿಸಿ ಹಣೆಗೆ ಮುತ್ತು ಕೊಡುತ್ತಾನೆ ವಿಕ್ರಾಂತ್. ಅದು ಅವನ ಕೈಯನ್ನು ಮೆಲುವಾಗಿ ಕಚ್ಚಿ ಓಡುತ್ತದೆ. ವಿಕ್ರಾಂತ್ ಹಾಗೂ ಊರಿನ ಜನ ಆ ನಾಯಿ ಹಿಂದೆ ಓಡುತ್ತಾರೆ. ನಾಯಿಯ ಹಿಂದೆ ನದಿ ದಂಡೆಯವರೆಗೂ ಓಡುತ್ತಾರೆ ಊರ ಜನ. ವಿಕ್ರಾಂತ್ ಆ ನದಿಯ ದಂಡೆಯ ಮೇಲೆ ಯಾರೋ ಬಿದ್ದಿರುವಂತೆ ಕಂಡಿತು. ಅಲ್ಲಿಗೆ ಓಡಿ ನೋಡಿದಾಗ ಪುಟ್ಟ ಹುಡುಗಿ ಬಿದ್ದಿರುವುದು ಕಂಡಿತು. ವಿಕ್ರಾಂತ್ ತಕ್ಷಣ ಆ ಮಗುವನ್ನು ಸೀದಾ ಮಲಗಿಸುತ್ತಾನೆ. ದಿಶಾ, ದಿಶಾ ಪುಟ್ಟ, ದಿಶಾ, ದಿಶಾ ಎದ್ದೇಳಮ್ಮ. ಅವನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ದಿಶಾ ಅವನ ತೊಡೆಯ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದಳು. ವಿಕ್ರಾಂತ್ ತಕ್ಷಣ ದಿಶಾ ಹೊಟ್ಟೆ ಒತ್ತಿ ನೀರು ಆಚೆ ತೆಗೆದಿದ್ದ. ಅವಳಿಗೆ ಶಾಖ ನೀಡಿ ಹೇಗೋ ಸ್ವಲ್ಪ ಮಟ್ಟಿಗೆ ಅವಳನ್ನು ಎಚ್ಚರಗೊಳ್ಳುವಂತೆ ಮಾಡಿದ. ಸಾಹೇಬ್ರೆ, ಮಗುನ ಎತ್ಕೊಳ್ಳಿ, ನಾನು ಔಷಧಿ ಕೊಡುತ್ತೇನೆ.
ವಿಕ್ರಾಂತ್ ದಿಶಾಳನ್ನು ಕರೆದುಕೊಂಡು ಹೋಗಲು ಮುಂದಾಗುತ್ತಾನೆ. ಆದರೆ ಅಷ್ಟರಲ್ಲಿ ದಿಶಾ ಮಾರುತಿ ಮಾರುತಿ ಎಂದು ಕೂಗುತ್ತಾ ಅಳುತ್ತಾಳೆ. ಮಾರುತಿ ಅಂದರೆ ಇದೇ ನಾಯಿ ಇರಬೇಕು. ನಾಯಿನೂ ಕರ್ಕೊಂಡು ಬನ್ನಿ, ಬೇಗ ಬನ್ನಿ. ಭೈರಪ್ಪನವರ ಗಿಡಮೂಲಿಕೆಗಳ ಪ್ರಭಾವದಿಂದ ದಿಶಾ ಕಣ್ಬಿಟ್ಟಳು. ಡ್ಯಾಡಿ, ಪುಟ್ಟ ಹೇಗಿದ್ದೀಯಮ್ಮ? ಕಂದ, ನನ್ನ ಬಂಗಾರಿ ಮುದ್ದು, ಹೇಗೋ ಇದ್ದೀಯಾ? ನಾನು ಚೆನ್ನಾಗಿದ್ದೀನಿ ಡ್ಯಾಡಿ. ನನ್ನ ಮಾರುತಿಯಲ್ಲಿ. ಅಮ್ಮ, ಮಾರುತಿ ಅಂದರೆ ಈ ನಾಯಿನೇನ ತಾಯಿ ಎಂದು ಪ್ರೀತಿ ಹಾಗೂ ಕಾಳಜಿ ತುಂಬಿದ ಮಾತಿನಲ್ಲಿ ಕೇಳಿದ್ದರು ಭೈರಪ್ಪ. ಹೌದು ಅಂಕಲ್, ಆದರೆ ಅವನು ನಾಯಿಯಲ್ಲ, ನನ್ನ ಅಣ್ಣ. ಹೋ, ಅಷ್ಟೊಂದು ಪ್ರೀತಿನ ಮಾರುತಿಗೆ ನಮ್ಮ ದಿಶಾ ಪುಟ್ಟಿ ಮೇಲೆ? ಹೌದು ಡ್ಯಾಡಿ, ಅವರೆಲ್ಲ ಊಟ ಕೊಡದೆ ಕೂಡಾಕಿದ್ರು. ಆದರೆ ಮಾರುತಿ ಬಂದು ನನಗೆ ಊಟ ನೀರು ಎಲ್ಲ ಕೊಟ್ಟ ಗೊತ್ತಾ? ಆಮೇಲೆ ನಿನ್ನೆ ರಾತ್ರಿ ನಾನು ಡ್ಯಾಡಿ ಬೇಕು ಅಂತ ಅಳ್ತಾ ಇದ್ದ. ಆಗ ಏನಾಯ್ತು ಗೊತ್ತಾ? ತನ್ನ ಅಪ್ಪನ ತೊಡೆಯ ಮೇಲೆ ಕುಳಿತು ನಿನ್ನೆ ರಾತ್ರಿ ನಡೆದ ಅಷ್ಟು ವಿಚಾರ ಹೇಳುತ್ತಾಳೆ ದಿಶಾ. ಇಷ್ಟು ಕೇಳಿದ ವಿಕ್ರಾಂತ್ಗೆ ಮಾರುತಿಯ ಮೇಲೆ ಪ್ರೀತಿ ಹಾಗೂ ಗೌರವ ಉಂಟಾಗುತ್ತದೆ. ತಕ್ಷಣ ಅದರ ಬಳಿ ದಿಶಾ ಜೊತೆ ಬರುತ್ತಾನೆ. ಮಾರುತಿ ಆಚೆ ಇದ್ದ ಚಾಪೆಯ ಮೇಲೆ ಮಲಗಿ ಬಿಸಿಲಿನ ಶಾಖ ತಗೊಳ್ತಿದ್ದ. ವಿಕ್ರಾಂತ್ ಅದರ ಹತ್ತಿರ ಹೋಗಿ ಅದರ ತಲೆ ನೆವರಿಸಿ ಪ್ರೀತಿಯಿಂದ ಧನ್ಯವಾದ ತಿಳಿಸುತ್ತಾನೆ. ವಿಕ್ರಾಂತ್ನ ಮಗಳು ದಿಶಾ ಮಾರುತಿಯಿಂದ ಮತ್ತೆ ಅವನ ಕೈ ಸೇರಿದಳು. ಇನ್ನು ವಿಕ್ರಾಂತ್ ಸ್ವರ್ಣ ಕಮಲ ಹಾಗೂ ಖಜಾನೆ ಹುಡುಕುತ್ತಾನ ಅಥವಾ ಮಗಳ ಜೊತೆ ಊರು ಬಿಡುತ್ತಾನ ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.